ಒಂದು ಇಂಪಾರ್ಟೆಂಟ್ ವಿಷಯನ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಬಂದಿದ್ದೀನಿ. ಅಮ್ಮ ಹೇಳ್ತಾ ಇದ್ದಾರೆ ಈಗ ನಾನು ಹೋಗ್ಬಿಡ್ತೀನಿ ಅನ್ಕೊಂಡ್ಬಿಟ್ಟಿದ್ದೆ, ನೀನ್ ಮತ್ತೆ ನನಗೆ ಜೀವ ಕೊಟ್ಟಿ ನೋಡಪ್ಪ ಅಂತ. ನೀ ಆಪರೇಷನ್ ಯಾಕೆ ಮಾಡ್ಬೇಕು? ಆಪರೇಷನ್ ಏನಕ್ಕೆ ಮಾಡಿಸ್ದೆ ನೀನು? ಈ ತಿಂಗಳಿನಲ್ಲಿ ಸುಮಾರು ಒಂದೊಂದು ಸ್ಟೋರಿಗಳಿಂದ ಒಂದೊಂದು ಮೂವಿ ಮಾಡಿಬಿಡ್ಬೋದಾಗಿತ್ತು. ಎಷ್ಟೊಂದು ಪ್ರೆಷರ್ ಇದೆ ಅಂದ್ರೆ ನಮ್ಮ ತಲೆ ಮೇಲೆ. ಬಾ, ಈ ವಯಸ್ಸಿಗೆ ಇಷ್ಟೊಂದು ಬೇಕಾ ಅಂತ ಅನ್ಸ್ಬಿಡುತ್ತೆ ಕೆಲವೊಂದ್ಸಲ. ಕಷ್ಟ ಇರ್ಬೇಕಾದ್ರೇನೆ ಈ ತರ ಕಲರ್ಸ್ ಎಲ್ಲ ಹೊರಗಡೆ ಬರುತ್ತೆ ಅಂತ ಹೇಳ್ತಾರಲ್ವಾ, ಅದು ಸುಳ್ಳಲ್ಲ, ನಿಜಾನೇ ಅದು. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ಒಂದು ಒಳ್ಳೆ ಗುಡ್ ನ್ಯೂಸ್. ಏನಪ್ಪ ಅಂದರೆ ನಮ್ಮತ್ತೆ ಫೈನಲಿ ಮನೆಗೆ ಬರ್ತಾ ಇದ್ದಾರೆ. ಆ್ಯಂಡ್ ಹತ್ತತ್ರ ಒಂದು ಮಂತ್ ಅಲ್ಲ 45 ಡೇಸ್ ಆಯಿತು ಅವರು, ಅಂದರೆ ಹೋದಾಗಿಂದ ಬಂದೇ ಇಲ್ಲ. ಸೊ ಇವತ್ತು ಇನ್ನೇನು ಮನೆಗೆ ಕರ್ಕೊಂಡು ಬರ್ತಾ ಇದ್ದಾರೆ. ಹಾಗಾಗಿ ಅವ್ರು ಬರೋಷ್ಟೊತ್ತಿಗೆ ಹೋಗಿ ಅಡುಗೆ ಗಿಡ್ಗೆ ಎಲ್ಲ ರೆಡಿ ಮಾಡಿಬಿಡ್ತೀನಿ. ಆ್ಯಂಡ್ ಅದು ಅಲ್ಲದೆ ಹೊರಗಡೆ ತಿಂದಿರ್ತಾರಲ್ವ, ಸ್ವಲ್ಪ ಬೇರೆ ಇರುತ್ತೆ, ಮನೆ ಊಟನೇ ಬೇರೆ ಇರುತ್ತಲ್ವ, ಸ್ವಲ್ಪ ಹೆಲ್ದಿಯಾಗಿ ಏನಾದರೂ ಕುಕ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕಾಗಿ ವೆಯ್ಟ್ ಮಾಡ್ತಾ ಇದ್ದೀವಿ. ಹೋಗಿದ್ದಾರೆ ಇನ್ನೇನೋ ರಾಜು ಬರೋಕ್ಕೆ, ಅಷ್ಟರಲ್ಲಿ ನಾನು ಅಡುಗೆ ಮುಗಿಸ್ಕೊಂಡು. ಓಕೆನಾ ಫ್ರೆಂಡ್ಸ್? ಇನ್ನೇನು ರಾಜು ಕರ್ಕೊಂಡು ಬರೋಕ್ಕೆ ಹೋಗಿದ್ದಾರೆ ಅಂತ ಹೇಳಿದ್ನಲ್ವಾ. ಸೊ ಇನ್ನೊಂದು ಹಾಫ್ ಆನ್ ಅವರಲ್ಲಿ ಬರ್ತೀವಿ ಅಂತ ಹೇಳಿದರು. ನಮ್ಮ ಅತ್ತೆಗೆ ಆಪ್ರೇಷನ್ ಆದಮೇಲೆ ಡೈರೆಕ್ಟಾಗಿ ನರ್ಸಿಂಗ್ ಹೋಮ್ಗೆ ಕಳಿಸ್ಬಿಟ್ಟಿದ್ವಿ. ಅಂದರೆ ಮನೆಗೆ ಏನು ಕರ್ಕೊಂಡು ಬಂದಿರಲಿಲ್ಲ. ಜೊತೆಗೆ ಇವತ್ತು ನಮ್ಮ ಅತ್ತಿಗೆ ಬೇರೆ ಬಂದಿದ್ದಾರೆ. ಅಂದರೆ ಇವರು ನಮ್ಮ ಅತ್ತೆ ಇದ್ದಾರಲ್ಲ, ಇವರು ಚಿಕ್ಕ ಮಗಳು. ಅತ್ತೆಗೆ ಇನ್ನೂ ಒಬ್ಬರಾಗೆ ನಡೆಯೋಕ್ಕೆ ಬರೋದಿಲ್ಲ, ಯಾರಾದರೂ ಒಬ್ಬರು ಸಪೋರ್ಟ್ ಇರಬೇಕು, ಅಂದರೆ ಹಿಡ್ಕೊಂಡು ನಡೆಸ್ಬೇಕಲ್ವ. ಹಾಗಾಗಿ ಅತ್ತಿಗೆ ಬಂದಿದ್ದಾರೆ. ಇನ್ನು ಮನೆಗೆ ಕರ್ಕೊಂಡು ಬಂದಮೇಲೆ ನೈಟ್ ಯಾರಾದರೂ ಅವ್ರ ಜೊತೆ ಒಬ್ಬರು ಇರಬೇಕಲ್ವಾ. ಸೊ ಯಾಕೆಂದರೆ ನಾವು ಮೇಲ್ಗಡೆ ಮಲಗಿರ್ತೀವಿ, ಅವರು ಕೆಳಗಡೆ ಇರ್ತಾರೆ. ಏನಾದರೂ ವಾಶ್ರೂಮ್ಗೆ ಹೋಗ್ಬೇಕಂದ್ರೂ ಅವ್ರು ಕರೆದಾಗ ನಮಗೆ ಕೇಳಿಸಿಲ್ಲ ಅಂದರೆ ಕಷ್ಟ ಆಗಿಬಿಡುತ್ತೆ ಅನ್ನೋದಕ್ಕೋಸ್ಕರ ರಾಜು ಅವ್ರ ಅಕ್ಕನ ಕರೆಸಿದ್ದಾರೆ. ನೀವು ನೋಡ್ಬೋದು ನಮ್ಮ ಅತ್ತೆ ಬಂದಿರುವಾಗ ಹೇಗಿದ್ದರು, ಇವಾಗ ಹೇಗಾಗಿದ್ದಾರೆ ಅಂತ. ಫುಲ್ ಫೇಸ್ ಎಲ್ಲ ಡಲ್ಲಾಗಿ ಹೋಗಿಬಿಟ್ಟಿತ್ತು ಆವಾಗ. ಬಟ್ ಇವಾಗ ನಿಧಾನಕ್ಕೆ ಸ್ವಲ್ಪ ರಿಕವರ್ ಆಗಿದ್ದಾರೆ. ನನಗಂತೂ ಚೆನ್ನಾಗಿ ನೆನಪಿದೆ, ಅವ್ರ ಕಾರ್ ಹತ್ತಲಿಕ್ಕೂ ಕೂಡ ಬರ್ತಿರ್ಲಿಲ್ಲ, ಯಾರಾದರೂ ಎತ್ಕೊಂಡು ಹೋಗಿ ಕೂರಿಸ್ಬೇಕಾಗಿತ್ತು. ಜಸ್ಟ್ 45 ಡೇಸಲ್ಲಿ ಎಷ್ಟೊಂದು ಚೇಂಜಸ್ ಆಗಿಬಿಟ್ಟಿದೆ ನೋಡಿ. ನಮ್ಮ ಅತ್ತೆಗೆ ಹೀಗೆ ಆಗಿದೆ ಅಂದ ತಕ್ಷಣ ತುಂಬ ಜನರು ಪ್ರೇಯರ್ಸ್ ಮಾಡಿದ್ದೀರಾ, ತುಂಬ ಜನರು ನಮಗೆ ಧೈರ್ಯ ತುಂಬಿದ್ದೀರಾ, ಏನಾಗಲ್ಲ, ನಮ್ಮ ಮನೇಲಿ ಕೂಡ ಈ ಥರ ಆಗಿದೆ ಅಂಥೇಳಿ ಎಷ್ಟೋ ಸಪೋರ್ಟ್ ಮಾಡಿದ್ದೀರಾ. ನಮಗೆ ತುಂಬಾ ಖುಷಿ ಆಯಿತು. ಸೊ ಇದರಲ್ಲಿ ನಿಮ್ಮದು ಕೂಡ ಪಾಲಿದೆ. ಅವ್ರು ಇಷ್ಟು ಬೇಗ ರಿಕವರ್ ಆಗಲಿಕ್ಕೆ ನೀವು ಕೂಡ ಒಂದು ಕಡೆ ಕಾರಣನೇ. ಇನ್ನು ನಮ್ಮತ್ತೆಗೆ ಇಲ್ಲಿ ಜಾಯಿನ್ ಮಾಡಿದಾಗಿಂದ ರಾಜು ಹಾಸ್ಪಿಟಲ್ಗೆ ಹೋದಾಗೆಲ್ಲ ನಮ್ಮತ್ತೆಗೆ ಎಳ್ನೀರು ತೊಗೊಂಡೋಗಿ ಕೊಡ್ತಾಯಿದ್ರಂತೆ. ಅವ್ರು ಚೆನ್ನಾಗಿ ಪರಿಚಯ ಆಗೋಗ್ಬಿಟ್ಟಿದ್ರು. ಇನ್ನು ಎಲ್ರಿಗೂ ಬಾಯ್ ಹೇಳಿಬಿಟ್ಟು ಇನ್ನೇನು ಬರ್ತಾಯಿದ್ದಾರೆ ಮನೆಗೆ. ಆಪ್ರೇಷನ್ ಆದಾಗಲೇ ಡಾಕ್ಟರ್ ಹೇಳಿದರು, ನೀವು ಮನೆಗೆ ಕರ್ಕೊಂಡೋಗಿ ಮನೇಲೇ ನೀವು ಪ್ರಾಕ್ಟೀಸ್ ಮಾಡಿಸಿ ಅಂತ. ಬಟ್ ಅವ್ರಿಗಿನ್ನೂ ಎಕ್ಸ್ಟ್ರಾ ಕೇರ್ ಬೇಕಾಗಿರುತ್ತೆ ಅಂತ ಅನಿಸ್ಬಿಟ್ಟು ನಾವು 1 ಮಂತ್ ಅಲ್ಲಿ ನರ್ಸಿಂಗ್ ಹೋಮಲ್ಲಿ ಬಿಟ್ಟಿದ್ವಿ. ಬಟ್ ಅಲ್ಲಿ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಕೇರ್ ಮಾಡಿದ್ದಾರೆ, ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಅವ್ರು ಇಷ್ಟು ಬೇಗ ರಿಕವರ್ ಆಗಿದ್ದಾರೆ ಅಂದರೆ ಅವರು ಕೂಡ ಹಾಗೆ ನೋಡ್ಕೊಂಡಿರ್ತಾರಲ್ವ. ಬಟ್ ಏನಪ್ಪ ಅಂದರೆ ಇನ್ನೂ ಒಂದು 3 ಮಂತ್ಸು ಈ ಸ್ಟ್ಯಾಂಡ್ ಇಟ್ಕೊಂಡೇ ನಡೀಲಿಕ್ಕೆ ಹೇಳಿದ್ದಾರೆ ಡಾಕ್ಟರು, ಎಲ್ಲೇ ಹೋದ್ರೂ. ಸೊ ಇದು ಸಪೋರ್ಟ್ ಇಟ್ಕೊಂಡು ನಡ್ಕೊಳ್ತಾ ಹೋಗ್ಬೇಕಂತೆ. ಇಷ್ಟು ದಿವಸ ಚೆನ್ನಾಗಿ ಬಿಸಿಲಿತ್ತು, ಒಂದು 3 ಡೇಸ್ ಆಯಿತು ಬಿಸಿಲು ಅನ್ನೋದೇ ಇಲ್ಲ, ಫುಲ್ ಚಳಿ ಆಗೋಗ್ಬಿಟ್ಟಿದೆ ಅವರಿಗೆ. ಡೇ ಟೈಮ್ನಲ್ಲೂ ಅಂದರೆ ಈಗ ಮಧ್ಯಾಹ್ನ ಆಗಿದೆ ಆದ್ರೂ ಚಳಿ ತಡೆಯೋಕ್ಕಾಗ್ತಾಯಿಲ್ಲ. ಅದಕ್ಕೆ ರಾಜು ಸಾಕ್ಸು, ಶ್ವೆಟರು ಎಲ್ಲ ಹಾಕ್ಸ್ಕೊಂಡು ಕರ್ಕೊಂಡ್ಬಂದ್ಬಿಟ್ಟಿದ್ದಾರೆ. ನನಗೆ ಕೆಲವರು ನೋಡಿದಾಗ ಅನಿಸುತ್ತೆ, ರಾಜು ಅಂತ ಮಗ, ರಾಜು ಅಂತ ಗಂಡ ಎಲ್ರಿಗೂ ಸಿಗಲಿಯಪ್ಪ ಅಂತ. ಕೆಲವ್ರನ್ನಂತೂ ನಾನು ನೋಡಿದ್ದೀನಿ, ಅವ್ರ ಮನೇಲಿ ಎಷ್ಟು ಪ್ರಾಬ್ಲಮ್ಸ್ ಇರುತ್ತೆ, ಫ್ಯಾಮ್ಲಿನ ನೋಡ್ಕೊಳ್ಳೋದಿಲ್ಲ, ಹೆಂಡ್ತಿಗೇನಾದರೂ ಮಕ್ಳಿಗೇನಾದರೂ ಅಷ್ಟಾಗಿ ತಲೆನೇ ಕೆಡಿಸ್ಕೊಳ್ಳೋದಿಲ್ಲ. ಅಟ್ಲೀಸ್ಟ್ ಏನಾಗಿದೆ ಅಂತಲೂ ಕೂಡ ಅವ್ರನ್ನ ಬಾಯ್ಬಿಟ್ಟು ಕೇಳಲ್ಲ. ಸೊ ನಾನಂತೂ ಅವಾಗವಾಗ ಈ ಥರ ಪ್ರಾಬ್ಲಮ್ಸ್ ನೋಡಿದಾಗ ರಾಜು ಮೇಲೆ ಇನ್ನಷ್ಟು ರೆಸ್ಪೆಕ್ಟ್ ಜಾಸ್ತಿ ಆಗತ್ತೆ ನನಗೆ. ಅದ್ರ ಜೊತೆಗೆ ನಮ್ಮ ಅತ್ತೆಗೆ ಅವರಿಬ್ಬರು ಮಕ್ಕಳು ಹೆಣ್ಮಕ್ಳಿದಾರಲ್ವ, ಅಷ್ಟೇ ಕೇರ್ ಮಾಡ್ತಾರೆ. ಸೊ ನಮ್ಮ ದೊಡ್ಡತ್ತಿಗೆ ಬಂದಿದ್ರಲ್ವ, ಅವರು ಪಾಪ ಹಾಸ್ಪಿಟಲಲ್ಲಿ ಅಷ್ಟು ದಿವಸ ಇದು ನೋಡಿಕೊಂಡ್ರು. ಈಗ ಮನೆಗೆ ಕರ್ಕೊಂಡ್ಮೇಲೆ ನಮ್ಮ ಚಿಕ್ಕತ್ತಿಗೆ ಬಂದು ನೋಡ್ಕೊಳ್ತಾ ಇದ್ದಾರೆ. ಇವ್ರು 3 ಜನನೂ ಅಷ್ಟೇ, ಅವ್ರ ಅಮ್ಮ ಕಂಡ್ರೆ ತುಂಬಾ ಇಷ್ಟ, ತುಂಬಾ ಚೆನ್ನಾಗಿ ನೋಡ್ಕೊಳ್ತಾರೆ, ತುಂಬ ಕೇರ್ ಮಾಡ್ತಾರೆ. ಇನ್ನು ಅತ್ತೆ ಮನೆಗೆ ಬಂದಿರೋ ಖುಷಿಗೆ ಕೇಕ್ ತರಿಸಿದ್ದೀವಿ, ಅವ್ರ ಕೈಲಿ ಕೇಕ್ ಕಟ್ ಮಾಡಿಸೋಣ ಅಂತ. ಅವ್ರಿಗೆ ಈ ಥರ ಕೇಕ್ ಕಟಿಂಗೆಲ್ಲ ತುಂಬ ಇಷ್ಟ ಆಗುತ್ತೆ. ಇದೇ ಆ್ಯಕ್ಚುಲಿ ನಮ್ಮ ರಾಜದ ಐಡಿಯಾ. ಅಂದರೆ ಚೆನ್ನಾಗಿ ಗೊತ್ತಲ್ವ ಅಮ್ಮನ ಬಗ್ಗೆ ಹೇಗೆ ಏನು ಅಂತ. ಸೊ ಅದಕ್ಕೆ ಅವ್ರಿಗೂ ಖುಷಿ ಆಗುತ್ತೆ. ಅವ್ರು ರಿಟರ್ನ್ ಬಂದಿರೋದ್ರಿಂದ ನಮಗೂ ಖುಷಿ ಅನ್ನೋದಕ್ಕೋಸ್ಕರ ಇದು ಒಂದು ಚಿಕ್ಕ ಸೆಲೆಬ್ರೇಷನ್ ಮಾಡ್ಕೊಳ್ತಾ ಇದ್ದೀವಿ. ಇದು ಬರ್ತ್ಡೇ ಅಂತ ಹೇಳ್ಬಿಟ್ಟು ಬರ್ತ್ಡೇ ಟ್ಯಾಗ್ ಇಟ್ಬಿಟ್ಟಿದ್ದಾರೆ.
ಬನ್ನಿ ಈಗ ಹೋಗಿ ಅವ್ರ ಕೈಯಲ್ಲಿ ಕೇಕ್ ಕಟ್ ಮಾಡಿಸೋಣ. ಏನೋ ದೀರು ಅಂತೂ ನಮ್ಮ ಅತ್ತೆ ಹತ್ರ ಹೋಗ್ತಾನೇ ಇರಲಿಲ್ಲ. ಅವ್ನು ಸ್ವಲ್ಪ ಹೆದರ್ಕೊಂಬಿಟ್ಟಿದ್ದಾನೆ, ಏನಾಗಿದೆಯೋ ಏನೋ ಅಂತ ನನಗೆ ಭಯ ಆಗ್ತಾಯಿದೆ ಅಂಥೇಳಿ. ಎಲ್ಲಿ ನಾನು ಹೋದರೆ ನಾನು ಹಿಂದಿಂದೇ ಬರ್ತಾಯಿದ್ದ ಅವನು. ಅದೇ ಹೇಳಿಲ್ಲ, ಅವರಿಬ್ಬರು ಹೆಣ್ಮಕ್ಳಿಗೆ ತುಂಬಾ ಖುಷಿಯಾಗಿದೆ ಅವರು ಮನೆಗೆ ರಿಟರ್ನ್ ಆಗಿರೋದ್ರಿಂದ. ಸೊ ಹಾಗಾಗಿ ವಿಡಿಯೋ ಕಾಲ್ ಮಾಡಿ ಮಾತಾಡ್ಸೋದು, ಕೇಕ್ ಕಟಿಂಗ್ ಮಾಡೋದೆಲ್ಲ ನೋಡೋದು ಅದು ಒಂಥರ ಖುಷಿ, ಚೆನ್ನಾಗಿರತ್ತೆ. ಏನು ಗ್ಯಾರಂಟಿನೇ ಇಲ್ಲ ಅಂದ್ಕೊಂಡು ಅವರು ರಿಟರ್ನ್ ಮತ್ತೆ ಬದುಕಿ ಬಂದಾಗ ಎಷ್ಟು ಖುಷಿ ಆಗತ್ತಲ್ವ. ಏನೋ ಅವಾಗವಾಗ ಬರ್ತ್ಡೇ ಸೆಲೆಬ್ರೇಷನ್ ಎಲ್ಲ ಮಾಡ್ತಾ ಇರ್ತೀವಲ್ವ, ಕ್ಯಾಂಡಲ್ಸ್ ಎಲ್ಲ ಮೇಲೆ ಇಟ್ಟಿರ್ತೀವಿ, ಅದು ಹೋಗಿ ನೆನ್ಪು ಮಾಡಿಕೊಂಡು ತೊಗೊಂಬಂದ್ಬಿಟ್ಟಿದ್ದಾಳೆ. ನಮಗೂ ಅಷ್ಟು ಐಡಿಯಾ ಇರಲಿಲ್ಲ ಕ್ಯಾಂಡಲ್ ಇಡಬೇಕು ಅನ್ನೋದು. ಹೋಗಿ ತೊಗೊಂಬಂದು ಇಟ್ಲಪ್ಪ ಚಿನ್ನಿವ. ಇನ್ನು ನೀವೆಲ್ಲರೂ ಅಲ್ಲಿಂದನೇ ನಮ್ಮತ್ತೆ ಬೇಗ ಹುಷಾರಾಗಲಿ, ಇನ್ನೂ ಬೇಗ ಆ್ಯಕ್ಟಿವ್ ಆಗಲಿ ಅಂಥೇಳಿ ಅಲ್ಲಿಂದನೇ ಹಾರೈಸಿ, ಇನ್ನು ಮತ್ತೆ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗೋ ಅವಶ್ಯಕತೆ ಏನೂ ಇರೋದಿಲ್ಲ. ಏನಾದರೂ ಪ್ರಾಬ್ಲಮ್ ಇದ್ದರೆ ಮಾತ್ರ ಕರ್ಕೊಂಡು ಬನ್ನಿ ಅಂತ ಹೇಳಿದ್ದಾರೆ. ಆಪ್ರೇಷನ್ ಆದಮೇಲೆ ಸುಮಾರು ಸಲ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿದ್ದಾರೆ. ಮತ್ತು ಚೆಕಪ್ ಮಾಡೋದು, ಆ್ಯಂಟಿಬಯೋಟಿಕ್ ಕೊಡಿಸೋದು, ಮತ್ತು ಇನ್ನೂ ಏನಾದರೂ ಸ್ವಲ್ಪ ಪೇಯ್ನ್ ಆಯಿತು ಅಂದರೂ ಕರ್ಕೊಂಡು ಹೋಗೋದು ಎಲ್ಲ ಮಾಡಿದ್ದಾರೆ. ಸೊ ಫೈನಲಾಗಿ ಒಂದು ಲಾಸ್ಟ್ ಚೆಕಪ್ ಇರುತ್ತಲ್ವ, ಅದನ್ನು ಕೂಡ ಮುಗಿಸ್ಕೊಂಡಾಗಿದೆ. ಏನೋ ಮತ್ತೆ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗೋದು ಏನೂ ಇರೋದಿಲ್ಲ. ಏನೋ ನರ್ಸಿಂಗ್ ಹೋಮ್ನಲ್ಲಿ ಅವ್ರಿಗೆ ಏನೆಲ್ಲ ಕೊಡ್ತಾಯಿದ್ರು, ಟ್ಯಾಬ್ಲೆಟ್ಸ್ ಆಗಿರ್ಬೋದು, ಈ ಥರ ಇಂಜೆಕ್ಷನ್ಸ್ ಆಗಿರ್ಬೋದು, ಸೊ ಅದೆಲ್ಲ ಕೇಳಿ ತಿಳ್ಕೊಂಡು ರಾಜು ಚೆನ್ನಾಗಿ ಟ್ರೈನಿಂಗ್ ತೊಗೊಂಡು ಅವ್ರ ಹತ್ರ ಬಂದು ಈಗ ಮಾಡ್ತಾಯಿದ್ದಾರೆ. ಫ್ರೆಂಡ್ಸ್, ಇನ್ನು ಅಡುಗೆ ಕೂಡ ರೆಡಿ ಇದೆ, ಏನು ಬಡಿಸ್ಬಿಡ್ಬೇಕು ಅಷ್ಟೇ. ನೋಡಿ ಇವತ್ತೇನು ಸ್ಪೆಷಲ್ ಮಾಡಿದ್ದೀವಿ ಅಂತ. ಸ್ವೀಟ್ ಅಂದರೆ ಸ್ವಲ್ಪ ಮಾಡಿದ್ದೀನಿ, ಸ್ವಲ್ಪ ಕಡಿಮೆ ಕೊಡೋದು, ಆದರೆ ತುಂಬ ಇಷ್ಟ ಆಗುತ್ತಾ. ಹೀರೆಕಾಯಿ ಪಲ್ಯ, ತೋಟದ ಹೀರೆಕಾಯಿ ಪಲ್ಯ ಮಾಡಿದೆ, ಮತ್ತು ಸ್ವಲ್ಪ ನುಗ್ಗೆ ಸೊಪ್ಪು ಹಾಕಿ ಬೇಳೆ ಸಾರು ಮಾಡಿದ್ವಿ. ನುಗ್ಗೆ ಸೊಪ್ಪು ಪ್ರೋಟೀನ್ ಫುಲ್. ಇಲ್ಲಿ ಬಂದರೆ ಅಲ್ಲಿಗಿಂತ ಡಬಲ್ ಸ್ಪೀಡಲ್ಲಿ ರಿಕವರ್ ಆಗ್ತಾರೆ. ಆಲ್ರೆಡಿ ಅವ್ರು ಚೆನ್ನಾಗಿ ರಿಕವರ್ ಆಗಿದ್ದಾರೆ. ನಡೆಯೋದು ನೋಡಿದ್ರೇ ಗೊತ್ತಾಗ್ಬಿಡ್ತಾರೆ, ಚೆನ್ನಾಗಿ ಹೆಜ್ಜೆ ಆಗ್ತಾ ಇದ್ದಾರೆ. ಎವ್ರಿ ವೀಕ್ ನೋಡ್ತಾ ಇದ್ದೀವಲ್ವಾ, ಸೊ ವೀಕ್ಲಿ ಚೇಂಜಸ್ ನೋಡ್ತಾ ಇದ್ದೀವಿ. ಹಾಗಾಗಿ ತೊಂದರೆ ಇಲ್ಲ, ಬೇಗ ರಿಕವರ್ ಆಗಿಬಿಡ್ತಾರೆ. ಅದೇ ರಾಜು ಹೇಳ್ತಾ ಇದ್ರು, ಅವರು ಇಲ್ಲಿಗೆ ಬರಬೇಕಾದ್ರೆ, ರಾಜು ನೆನಪಿದ್ಯಾ, ಏನು ಅತ್ತೆ ಇಲ್ಲಿಗೆ ಬರಬೇಕಾದ್ರೆ ಎಲ್ಲರೂ ಹಿಡ್ಕೊಂಡು ತಪ್ಕೊಂಡು ಅತ್ತಿ ಅಂದ್ರೆ ಹೌದು ಅವರು ಅಲ್ಲೆಲ್ಲ ಹೋಗ್ಬೇಕಾದ್ರೆ ಎಲ್ಲರೂ ತಪ್ಕೊಂಡು ಹತ್ಬಿಟ್ಟು ಮುಗೀತು ಹೋಗ್ಬಿಡು ಅನ್ನೋ ತರ ಅಂದ್ರೆ ಮುಗಿತಿನ್ನ ಅಂದ್ರೆ ಗ್ಯಾರಂಟಿ ಇಲ್ಲ, ಯಾರಿಗೂ ಗ್ಯಾರಂಟಿ ಇರಲಿಲ್ಲ, ಗ್ಯಾರಂಟಿ ಇಲ್ಲಲ್ಲ. ಸೊ ಲಾಸ್ಟಿಗೆ ಒಂದು ಹಗ್ ಮಾಡಿ ಹತ್ಬಿಟ್ಟು ಕಳಿಸಿದಾರಂತೆ. ಬಟ್ ಇವಾಗ ನೋಡಿ ಮತ್ತೆ ರಿಕವರ್ ಆಗಿ ಅಮ್ಮ ಹೇಳ್ತಾ ಇದಾರೆ, ಈಗ ನಾನು ಹೋಗ್ಬಿಡ್ತೀನಿ ಅನ್ಕೊಂಡ್ಬಿಟ್ಟಿದ್ದೆ, ನೀನ್ ಮತ್ತೆ ನನಗೆ ಜೀವ ಕೊಟ್ಟಿ ನೋಡಪ್ಪ ಅಂತ. ಆ ಮಾತು ಕೇಳಿದ್ರೇನೆ ಖುಷಿ ಸಾಕಿಲ್ಲ. ನಮ್ಮ ಅತ್ತೆ ಗಟ್ಟಿಪಿಂಡ ಹತ್ರ ಅಷ್ಟು ಏನು ವೀಕ್ ಇಲ್ಲ, ಅವರು ಸ್ಟ್ರಾಂಗ್ ಆಗಿದ್ದಾರೆ, ಬೇಗ ರಿಕವರ್ ಆಗ್ತಾರೆ. ಸೊ ಅದೆಲ್ಲ ಯೋಚನೆ ಮಾಡಿನೇ ನಾವು ಈ ಸ್ಟೆಪ್ ತಗೊಂಡಿದ್ದು. ಸೊ ಚೆನ್ನಾಗಿ ಆಗ್ತಾರೆ. ಏನಂದ್ರೆ ಸ್ವಲ್ಪ ಅವರು ನಡೆಯೋದನ್ನ ಪ್ರಾಕ್ಟೀಸ್ ಮಾಡಬೇಕು. ಅವ್ರದ್ದು ಮೆಟಬಾಲಿಸಮ್ ಏನಿದೆ ಅಲ್ಲ, ಫಾಸ್ಟ್ ಇದೆ. ಸೊ ಅದೊಂದು ಇದ್ಬಿಟ್ರೆ ನಮ್ಗೆ ಏನೇ ಕೊಟ್ಟರು ರಿಯಾಕ್ಟ್ ಆಗುತ್ತೆ ಬೇಗ. ಅದು ನನಗೆ ಯಾವಾಗಲೂ ಗೊತ್ತದು, ಬೇಗ ರಿಕವರ್ ಆಗ್ತಾರೆ ಅಂತ. ಈಗ ಚೆನ್ನಾಗಿ ಆಗಿದ್ದಾರೆ. ಹೆಂಗಿದ್ರು ಇದು ಎಲ್ಲ ಕ್ರೆಡಿಟ್ಸ್ ನಮ್ಮ ರಾಜುಗೆನೆ ಹೋಗ್ಬೇಕು. ನಿಜ, ಏನಿಲ್ವಾ, ನೀನು ಪಾಪ ಎಷ್ಟು ಸಪೋರ್ಟ್ ಮಾಡಿದೀಯ. ಅಂದ್ರೆ ಈ ಏಜಿಗೆ ಅವ್ರನ್ನ ಮತ್ತೆ ಏನು ಬದುಕಿಸ್ಕೊಂಡ್ ಬರೋದಿದೆಲ್ಲ ಅಷ್ಟು ಈಸಿ ಅಲ್ಲ, ಅದು ಬೇಕದಕ್ಕೆ ಇಲ್ಲ, ಎಲ್ಲರೂ ಟೀಮ್ ವರ್ಕ್. ಬಟ್ ಅದರಲ್ಲಿ ಎಷ್ಟು ಧೈರ್ಯ ಮಾಡಿದ್ದು, ಆಪರೇಷನ್ ಮಾಡಿಸಿರೋದು ಆ ಏಜ್ಗೆ ಅಂದರೆ, ಸೊ ಇವ್ರನ್ನ ಮೆಚ್ಚಲೇಬೇಕು. ನನ್ಗೆ ಅದು ಖುಷಿ ಆಗತ್ತೆ. ಅಂದರೆ ಈಗ ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅಂದಮೇಲೆ ಆಟೋಮೆಟಿಕ್ ಆಗಿ ಫ್ಯಾಮ್ಲಿನ ಸುತ್ತಮುತ್ತಲು ಇರೋರನ್ನ ಅಷ್ಟೇ ಕೇರ್ ಮಾಡ್ತಾರೆ. ಅದರಲ್ಲೇ ಗೊತ್ತಾಗತ್ತೆ ಅಲ್ವಾ. ಆ ರೀತಿಯಾಗಿ ನಾನು ಅದನ್ನ ಯೋಚನೆ ಮಾಡ್ತೀನಿ. ಓಕೆ, ಊಟ ಮಾಡೋಣ. ಊಟ ಮಾಡೋಣ. ಫ್ರೆಂಡ್ಸ್ ಎಲ್ಲರೂ ಕುತ್ಕೊಂಡು ಮಾತಾಡ್ತಾ ಇದ್ದಾರೆ. ಇನ್ನು ಫಸ್ಟ್ ನಮ್ಮ ಅತ್ತೆಗೆ ಊಟ ಬಡಿಸ್ಕೊಟ್ಬಿಡ್ತೀನಿ, ಅದಾದಮೇಲೆ ಎಲ್ಲರೂ ನಾವು ಕುತ್ಕೊಂಡು ಊಟ ಮಾಡ್ತೀವಿ. ನಾನಂತೂ ಪ್ರತಿ ಅಡುಗೆಯಲ್ಲೂ ಪ್ರೋಟೀನ್ ಎಷ್ಟಿದೆ, ಫೈಬರ್ ಎಷ್ಟಿದೆ, ಅದೆಲ್ಲದು ಸ್ವಲ್ಪ ತಲೆಯಲ್ಲಿ ಇಟ್ಕೊಂಡೆ ಅಡುಗೆ ಮಾಡಿರ್ತೀನಿ. ಇನ್ನು ಅವರಿಗೆ ಸ್ವಲ್ಪ ಈಗ ಅದು ಮೂಳೆ ಚೆನ್ನಾಗಿ ಸೆಟ್ ಆಗಬೇಕಲ್ವಾ, ಈ ನುಗ್ಗೆ ಸೊಪ್ಪು ತುಂಬಾ ಹೆಲ್ಪ್ ಮಾಡುತ್ತೆ. ನಾನು ಅದಕ್ಕೆ ಪೌಡರ್ ಕೂಡ ಮಾಡಿಟ್ಟಿರ್ತೀನಿ, ಒಳ್ಳೆ ಪ್ರೋಟೀನ್ ಅಂತ ಹೇಳ್ಬಿಟ್ಟು. ಅಂದರೆ ದೋಸೆ ಜೊತೆಗೆ, ಇಡ್ಲಿ ಜೊತೆಗೆ ಹಾಕ್ಕೊಂಡು ತಿನ್ನಲಿಕ್ಕೆ. ಇಲ್ಲ ಅಂತಂದರೆ ಫ್ರೆಶ್ ಆಗಿತ್ತು ಅಂದರೆ ಈ ಥರ ಸೊಪ್ಪೆಲ್ಲ ಹಾಕಿಬಿಟ್ಟು ಬೇಳೆ ಸಾರು ಮಾಡ್ಕೊಂಬಿಡ್ತೀನಿ.
ಕೆಲವ್ರು ಅಂದ್ಕೊಳ್ತಾರೆ ನಾವು ಆ್ಯಕ್ಟಿವ್ ಆಗಿದ್ದರೆ ಅಂದರೆ ಚೆನ್ನಾಗಿ ಎದ್ದು ಓಡಾಡ್ತಾ ಕೆಲಸ ಮಾಡ್ತಾಯಿದ್ರೆ ಮಾತ್ರನೇ ಪ್ರೋಟೀನ್ ಇದ್ದರೆ ಸಾಕಾಗತ್ತೆ ಅಂತ. ಆ ಥರ ಏನೂ ಇಲ್ಲ. ನಮ್ಮ ವೆಯ್ಟಿಗೆ ತಕ್ಕಷ್ಟು ನಾವು ಬೆಡ್ ಮೇಲೆ ಮಲಗಿದ್ರೂ ಅಷ್ಟೇ ಪ್ರೋಟೀನ್, ಅಂದರೆ ನಾವು ಆ್ಯಕ್ಟಿವ್ ಆಗಿದ್ದಾಗ ಎಷ್ಟು ಪ್ರೋಟೀನ್ ತೊಗೊಳ್ತೀವಲ್ವ, ಬೆಡ್ ಮೇಲೆ ಇದ್ದಾಗಲೂ ಕೂಡ ಅಷ್ಟೇ ಪ್ರೋಟೀನ್ ತೊಗೊಳ್ಬೇಕು. ಕೆಲವರು ಇದನ್ನೇ ನೆಗ್ಲೆಕ್ಟ್ ಮಾಡಿಬಿಡ್ತಾರೆ, ಬಟ್ ತುಂಬಾ ವೀಕ್ ಆಗಿ ಹೋಗ್ಬಿಡ್ತಾರೆ ಆ ಥರ ಮಾಡಿಬಿಟ್ರೆ. ನನಗೆ ನಮ್ಮತ್ತೆ ನೋಡೋದೇ ಅನ್ನಿಸ್ತಾ ಇದೆ ಸ್ವಲ್ಪ ಸಣ್ಣ ಆಗಿದ್ದಾರೆ ಅಂತ ಅಲ್ವಾ. ಸೊ ಲಾಸ್ಟ್ ಟೈಮ್ ಬಂದಾಗೂ ಈಗೂ ಸ್ವಲ್ಪ ವೆಯ್ಟ್ ಲಾಸ್ ಆಗಿದ್ದಾರೆ ಅವರು. ಸರಿ ಫ್ರೆಂಡ್ಸ್, ಇನ್ನು ಅವರಿಗೆ ಊಟಕ್ಕೆ ಅಂತೂ ಹಾಕ್ಕೊಟ್ಟಾಯ್ತು. ಈಗ ಹೋಗಿ ನಾವು ಊಟ ಮಾಡ್ಕೊಂಡು ಬಂದು ಈ ಬ್ಲಾಗ್ ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಫ್ರೆಂಡ್ಸ್, ಇನ್ನೇನು ಊಟ ಆಯಿತು. ಸ್ವಲ್ಪ ಬಟ್ಟೆ ಎಲ್ಲ ಇತ್ತು, ಮಡ್ಚಿಬಿಡೋಣ ಅಂತ ಹೇಳಿ ಬಂದೆ. ಇದಿಲ್ಲ ಅಂದರೆ ಮತ್ತೆ ಮಷಿನ್ಗೆ ಹಾಕಿದ್ದೀನಿ, ಹಾಗೆ ತುಂಬ್ತಾನೆ ಇರುತ್ತೆ, ಅದಕ್ಕೆ ಖಾಲಿ ಮಾಡೋಣ ಅಂತ ಹೇಳಿ ಬಂದೆ. ಆ್ಯಂಡ್ ಹಾಗೆ ಒಂದು ಇಂಪಾರ್ಟೆಂಟ್ ವಿಷಯನ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಬಂದಿದ್ದೀನಿ. ಏನಪ್ಪ ಅಂದರೆ, ನಮ್ಮತ್ತೆದು ಆಪ್ರೇಷನ್ ಆಯ್ತಲ್ವ, ನಮಗೆ ಒಂದು ಒಳ್ಳೆ ಲೆಸನ್ ಕಲ್ತಿದ್ದೀವಿ ನಿಜವಾಗ್ಲೂ. ಕಷ್ಟ ಇರಬೇಕಾದ್ರೇ ಈ ಥರ ಕಲರ್ಸ್ ಎಲ್ಲ ಹೊರಗಡೆ ಬರುತ್ತೆ ಅಂತ ಹೇಳ್ತಾರಲ್ವ, ಅದು ಸುಳ್ಳಲ್ಲ, ನಿಜಾನೇ ಅದು. ಏನಪ್ಪ ಅಂದರೆ, ರೀಸೆಂಟಾಗಿ ನಮ್ಮತ್ತೆ ಆಪ್ರೇಷನ್ ಮಾಡಿಸಿದ್ವಲ್ವ, ಹಿಪ್ ಸರ್ಜರಿ ಆಯಿತು ನೋಡಿ. ಈಗ ಯೂಶ್ವಲಿ ನಮಗೆ ಕೈ ಕಾಲು ಕಟ್ಟಾಯಿತು ಸ್ವಲ್ಪ ಅಂದ್ರೇ ಪೇಯ್ನ್ ಇರುತ್ತೆ ಅಲ್ವಾ, ಇಲ್ಲ ಹುಷಾರಿಲ್ಲ ಅಂದ್ಕೊಳ್ಳಿ, ಒಂದು 4-5 ಡೇಸ್ ಆದರೂ ಹೆಂಗಿರುತ್ತೆ ಅಲ್ವಾ, ಪೇಯ್ನ್ ಇರುತ್ತೆ, ಸರಿಯಾಗಿ ಮಲ್ಗೋಕ್ಕಾಗೋದಿಲ್ಲ, ಎಲ್ಲನೂ ಇರುತ್ತೆ. ಅಂಥದ್ದು ಹಿಪ್ ಸರ್ಜರಿ ಅಂದರೆ ಮೂಳೆ ಮುರಿದೋಗಿದೆ, ಅದನ್ನು ರಿಮೂವ್ ಮಾಡಿಬಿಟ್ಟು ಬೇರೆ ಒಂದನ್ನು ಹಾಕಿರೋವಂಥದ್ದು. ಎಷ್ಟು ಪೇಯ್ನ್ ಇರಬೇಡ ಅಲ್ವಾ. ಅವ್ರ ಲೈಫಲ್ಲಿ ಕೂಡ ಇದು ಒಂದು ದೊಡ್ಡ ಸರ್ಜರಿ ಅವರಿಗೆ. ಅವರೇ ಹೇಳ್ತಾ ಇದ್ದಾರೆ, ನನ್ನ ಲೈಫ್ನಲ್ಲಿ ಇಷ್ಟು ದೊಡ್ಡದು ನಾನು ಮಾಡಿಸ್ಕೊಂಡೇ ಇಲ್ಲ, ಇಷ್ಟು ಖರ್ಚು ಮಾಡಿ ಇಷ್ಟು ಇದು ಮಾಡಿ ಬಾಬಾ ಅಂದ್ಬಿಡ್ತಾರೆ ಅವರು. ಹೌದು. ಸೊ ಇಷ್ಟೆಲ್ಲ ಕಷ್ಟಪಟ್ಟು ನಾವು ಮಾಡಿಸಿದ್ದೀವಿ. ಅವರು ಕೂಡ ಜೊತೆಗೆ ಅವ್ರದ್ದು ಸಪೋರ್ಟ್ ತುಂಬ ಬೇಕು. ಏಕೆಂದರೆ ಏಜ್ ಆಗಿದೆ, ಬಾಡಿ ಸಪೋರ್ಟ್ ಮಾಡೋದಿಲ್ಲ, ಅಷ್ಟೊಂದೆಲ್ಲ ಪೇಯ್ನ್ ತಡಿಬೇಕಂದ್ರೆ ಈಗ ವಯಸ್ಸಲ್ಲಿರುವಂಥ ನಮಗೇನೆ ಆಗೋದಿಲ್ಲ. ಆ ಏಜ್ಗೆ ಅವ್ರು ತಡ್ಕೊಂಡಿದ್ದಾರೆ ಅಂದರೆ ಅದು ಗ್ರೇಟ್, ತುಂಬ ಮೆಚ್ಚುವಂಥ ವಿಷಯನೇ. ಆದರೆ ಆಪ್ರೇಷನ್ ಆದಮೇಲೆ ಕೆಲವು ಜನರು ಏನು ಮಾಡಿಬಿಟ್ರು ಗೊತ್ತಾ, ಏನೇನು ಕರ್ಕೊಂಡೋಗಿ ಹಂಗೆ ಮಾಡಿಬಿಟ್ಟಿದೆಯಲ್ಲ, ಇಲ್ಲಿ ಎಷ್ಟು ಚೆನ್ನಾಗಿದ್ರು, ಪೇಯ್ನ್ ಕಿಲ್ಲರ್ ಕೊಡ್ಸಿದ್ರೆ ಆಗೋಗ್ಬಿಡೋದಪ್ಪ. ಅವ್ರ ಪ್ರಕಾರ ಏನ್ ಗೊತ್ತಾ, ಇದು ಪೇನ್ ಕಿಲ್ಲರ್ ಹಾಕಿದ್ರೆ ನೋವು ಬರಲ್ಲಲ್ವಾ, ಗುಳಿಗೆಗೆ ಚೆನ್ನಾಗಿ ಮಾಡ್ಬಿಟ್ರಲ್ಲ, ನೀವು ಆಪರೇಷನ್ ಯಾಕೆ ಮಾಡ್ಬೇಕು? ಆಪರೇಷನ್ ಏನಕ್ಕೆ ಮಾಡಿಸ್ದೆ ನೀನು, ಹಂಗೆ ಮಾಡ್ಬಿಟ್ಟಿದಾರಲ್ಲ, ಅವ್ರ ಮುಖ ನೋಡು ಹೆಂಗಾಗ್ಬಿಡೈತಲ್ಲ, ಹಿಂಗೆಲ್ಲ ಮಾತಾಡ್ಬಿಟ್ರು. ಆಲ್ರೆಡಿ ನಮಗೆ ಮಕ್ಕಳನ್ನ ಇಟ್ಕೊಂಡು ನಾವು ಕೆಲಸ ಮಾಡಿ ಸರಿಯಾಗಿ ನಿದ್ದೆ ಇರಲ್ಲ, ಆಫೀಸ್ ನೋಡ್ಕೋಬೇಕು, ಜೊತೆಗೆ ನಾವು ದುಡಿಬೇಕು. ಏನು ಹೆಂಗೆ ಮರದಿಂದ ಏನು ಉದ್ರದ ತಕ್ಷಣ ಹಿಂಗೆ ಹೋಗಿ ಕೊಡೋಕ್ಕಾಗಲ್ಲ, ನಾವು ದುಡಿಬೇಕು, ಜೊತೆಗೆ ನಮ್ಮ ಹೆಲ್ತು ನೋಡ್ಕೋಬೇಕು. ನಾನಂತೂ ಇವಾಗ ನಮ್ಮತ್ತೆ ಬಂದಾಗಿಂದ ವರ್ಕೌಟ್ಸ್ ಮಾಡೋದೇ ಬಿಟ್ಬಿಟ್ಟಿದ್ದೀನಿ. ಅಂದರೆ ನನ್ನ ಮಕ್ಕಳನ್ನೂ ನೋಡ್ಕೋಬೇಕು, ಸರಿಯಾಗಿ ನಾನು ಫೋಕಸ್ ಮಾಡೋಕ್ಕಾಗ್ತಾ ಇಲ್ಲ. ಟೈಮ್ ಇದೆ, ಫೋಕಸ್ ಮಾಡೋಕ್ಕಾಗ್ತಾಯಿಲ್ಲ. ಟೆನ್ಷನ್, ಒಂಥರ ಟೆನ್ಷನ್, ಏನಪ್ಪ ಯಾವ ಟೈಮ್ನಲ್ಲಿ ಏನಾಗುತ್ತೆ, ಏನು ಕತೆ, ಇದು ಇದ್ದೇ ಇರತ್ತಲ್ವ ಮನೇಲಿ ದೊಡ್ಡವ್ರು ಇದ್ದಾರೆ ಅಂದಮೇಲೆ. ಸೊ ನಮ್ಮ ನೋಡಿದ್ರೆ ಈ ಥರ ಟೆನ್ಷನ್. ಅದು ಅಲ್ಲದೆ ನಾವು ಚಿಕ್ಕವರು ಇನ್ನೂ ಕಲಿತಾ ಇದ್ದೀವಿ, ನಮಗೆ ಎಷ್ಟೊಂದು ಪ್ರೆಷರ್ ಇದೆ ಅಂದರೆ ನಮ್ಮ ತಲೆ ಮೇಲೆ, ಈ ವಯಸ್ಸಿಗೆ ಇಷ್ಟೊಂದು ಬೇಕಾ ಅಂತ ಅನಿಸ್ಬಿಡುತ್ತೆ ಕೆಲವೊಂದು ಸಲ. ಬಟ್ ಆದರೂ ಮಾಡಲೇಬೇಕು, ನಮ್ಮ ಕರ್ತವ್ಯ ನಾವು ಮಾಡ್ತಾಯಿದ್ದೀವಿ. ಹೌದಲ್ಲ, ಅಷ್ಟು ಚಿಕ್ಕ ವಯಸ್ಸಿಗೇ ನೋಡ್ಕೊಳ್ತಾ ಇದ್ದಾರಲ್ವ, ಅಷ್ಟು ಧೈರ್ಯ ಮಾಡಿ ಮಕ್ಕಳನ್ನ ಇಟ್ಕೊಂಡು ಆಫೀಸ್ ಮನೇಲಿ ಮಾಡಿಕೊಂಡು ಗಂಡ ಹೆಂಡತಿ ಇಷ್ಟು ಕಷ್ಟಪಡ್ತಾ ಇದ್ದಾರೆ ಅನ್ನೋದು ಒಂದು ಚೂರು ಇಲ್ಲ. ಅವ್ರಿಗೆ ಬರೋದಂದೆ, ಏನು ಹಂಗೆ ಮಾಡಿಬಿಟ್ಟೆ ಅಂದರೆ ಅದೇನೋ ಆಪ್ರೇಷನ್ ನಾವೇ ಮಾಡ್ದಂಗೆ ಮಾಡ್ತಾ ಇದ್ದಾರೆ. ಆಪ್ರೇಷನ್ ಮಾಡಿದಾಗ ಪೇಯ್ನ್ ಇರುತ್ತೆ, ಅದು ಹೋಗ್ಲಿಕ್ಕೆ ಟೈಮ್ ಬೇಕು. ನನಗೂ ಜ್ವರ ಬಂದ್ರೆ ನನಗೆ ಇಲ್ಲಿ ಕಟ್ಟಾದಾಗ 1 ಮಂತ್ ನಾನು ಎಷ್ಟು ನೋವು ತಿಂದಿದ್ದೀನಿ, ಅದು ಫೇಸಲ್ಲಿ ಗೊತ್ತಾಗ್ಬಿಡುತ್ತೆ ಆ ಪೇಯ್ನ್ ಇದೆ ಅನ್ನೋದು. ಅವ್ರಿಗೂ ಕೂಡ ಹೀಲ್ ಆಗ್ಲಿಕ್ಕೆ ಟೈಮ್ ಬೇಕಾಗಿತ್ತು, ಈಗ ರಿಕವರ್ ಆಗಿದ್ದಾರೆ. ಬಟ್ ನಾವು ಆಲ್ರೆಡಿ ಟೆನ್ಷನಲ್ಲಿದ್ವಿ, ಏಕೆಂದರೆ ಈಗ ಆಪ್ರೇಷನ್ ಮಾಡಿಸಿದ್ದೀವಲ್ವಾ, ನಮಗೂ ಭಯ ಇರತ್ತಲ್ವಾ, ಹೌದಲ್ಲ ಮಾಡಿಸಿದ್ದೀವಿ, ಏನು ಕತೆನೋ ಏನು ಹೆಂಗಾಗತ್ತೋ ಅಂತ. ನಮ್ಮ ಟೆನ್ಷನ್ನಲ್ಲಿ ನಾವಿದ್ರೆ ಇವರು ಸಪೋರ್ಟ್ ಮಾಡೋದು ಬಿಟ್ಟು ಮತ್ತೆ ದೊಡ್ಡವರು ಅಂತಾರೆ, ದೊಡ್ಡವರು ಸಪೋರ್ಟ್ ಮಾಡೋದು ಬಿಟ್ಟು ಬೈಯೋದು, ಟೆನ್ಷನ್ ಕೊಡೋದು, ಇನ್ನೂ ಟೆನ್ಷನ್ ಕೊಡೋದು. ಹಂಗೆ ಮಾಡಿದ್ರೆ ಅವ್ರು ಏನೋ ನಾ ಕೇರ್ ಮಾಡ್ತಾ ಇದ್ದೀನಿ ಅನ್ನೋ ಫೀಲ್ ಅವರಿಗೆ, ಮತ್ತು ದೊಡ್ಡವರು ಅನ್ನೋ ಫೀಲ್. ನಾನು ದೊಡ್ಡವ್ರು ಹೇಳಿದ್ದೀನಲ್ಲ, ನಾನು ದೊಡ್ಡವರು, ಅದು ದೊಡ್ಡಸ್ತಿಕೆ ಅದು ಅನ್ಸಲ್ಲ. ಅದು ಈ ಥರ ಇದ್ದಾಗ ಅವ್ರನ್ನ ಯಾರಾದರೂ ನೋವಲ್ಲಿದ್ದಾಗ ಇಲ್ಲ ಏನಾಗಲ್ಲ, ನೀವು ತಲೆ ಕಟ್ಸ್ಕೋಬೇಡ, ಧೈರ್ಯ ತುಂಬ್ತಾರಲ್ಲ, ಅವ್ರನ್ನ ದೊಡ್ಡವ್ರು ಅಂತ ಹೇಳ್ತಾರೆ. ಈ ಥರ ಸಣ್ಣವ್ರು ನಾವು ಮಾಡಿಬಿಟ್ಟು ನಮಗೆ ಬಂದು ಬಾಯಿ ಸಿಕ್ಕಂಗೆ ಮಾತಾಡಿದ್ರೆ ಅವ್ರು ದೊಡ್ಡವ್ರು ಅನ್ಸ್ಕೊಳ್ಳಲ್ಲ. ಪಾಪ ರಾಜು ಆ ಟೈಮ್ನಲ್ಲಿ ತುಂಬ ಟೆನ್ಷನ್ ಮಾಡ್ಕೊಂಬಿಟ್ರು. ಅಯ್ಯೋ ನಾನು ಸುಮ್ಮನೆ ಕರ್ಕೊಂಬಂದು ಮಾಡಿಸ್ಬಿಟ್ನಾ, ಇವರು ಒಬ್ಬೊಬ್ಬರು ಒಂದೊಂದು ಥರ ಮಾತಾಡ್ತಾ ಇದ್ದಾರಲ್ಲ ಅಂತ. ಬಟ್ ನಾನು ಹೇಳಿದ್ದೇನಪ್ಪ ಅಂದರೆ, ನಿನ್ಗೇನು ಕರೆಕ್ಟ್ ಅನಿಸಿದ್ಯೋ, ನಿನ್ಗೇನು ಮಾಡಬೇಕಂತ ಅನಿಸಿದ್ಯೋ ಅದು ನೀನು ಮಾಡಿದ್ಯಾ, ಬಿಟ್ಬಿಡು, ನಿನ್ನ ಕೆಲಸ ಆಯ್ತು.
ಅಷ್ಟೇ. ಅವ್ರು ಚೆನ್ನಾಗಿ ಆಗ್ತಾರೆ, ಅದು ನಂಬಿಕೆ ಇಟ್ಕೊ ಅಂತ ಹೇಳಿದೆ. ಈಗ ಚೆನ್ನಾಗಿದ್ದಾರೆ. ಬಟ್ ಇವಾಗ ಇನ್ನೂ ಒಂಥರ ಉಲ್ಟಾ ಹೊಡೆಯೋದು. ನೋಡಪ್ಪ ನೀ ಕರ್ಕೊಂಡೋಗಿದ್ದೆ ನೋಡಪ್ಪ, ಮತ್ತೆ ಕ್ರೆಡಿಟ್ ತಗೊಂತಾರ ಅವ್ರು. ನಾ ಬೈದಿದ್ಕನೆ ಚೆನ್ನಾಗಿ ಮಾಡಿದೆ ಅದು ಅಂದೆ ನೋಡಿ. ನಾನು ನಿನ್ಗೆ ಅವತ್ತು ಬೈದು ಬುದ್ಧಿವಾದ ಹೇಳಿಲ್ಲ ಅಂದಿದ್ರೆ ನೀನು ಸೀರಿಯಸ್ ಆಗಿ ತಗೊಂತಿರ್ಲಿಲ್ಲ. ಆಲ್ರೆಡಿ ಆಪ್ರೇಷನ್ ಎಲ್ಲ ಆಗಿದೆ, ಇನ್ನೇನು ಸೀರಿಯಸ್ ಆಗಿ ತಗೊಳೋದು ಏನಿರುತ್ತೆ ಅಲ್ವಾ? ಇವಾಗ ಹಿಂಗೆ ಬಂದು ಉಲ್ಟಾ ಹೇಳ್ದ. ಹೌದು ನೋಡಪ್ಪ ಚೆನ್ನಾಗಿ ಮಾಡಿದೆ ನೋಡಪ್ಪ. ಹೇಳೋದು ಅವರೇ, ಈ ಥರ ಹೇಳೋದು ಅವರೇ, ಈ ಥರ ಹೇಳೋದು ಅವರೇ. ಸೊ ನಾನು ಇದನ್ನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಕಷ್ಟ ಬಂದಾಗ ಇಂಥ ಜನಗಳು ನಮ್ಮ ಸುತ್ತಮುತ್ತ ತುಂಬ ಜನರು ಇರ್ತಾರೆ. ಬರೀ ಹಿಂಗೆ ನೀವು ಒಳ್ಳೇದು ಮಾಡ್ತಾ ಇದ್ದೀರ ಅಂದರೆ ಅದನ್ನು ಸಪೋರ್ಟ್ ಮಾಡೋಕ್ಕಂತೂ ಬರಲ್ಲ. ಎಲ್ಲರ ಮನೇಲೂ ಈ ಥರ ಇರಲ್ಲ, ಎಲ್ಲರಿಗೂ ಹೇಳ್ತಾ ಇಲ್ಲ. ಬಟ್ ನಾವು ಕೆಲವು ಜನರು ಬಂದಿದ್ದಾರೆ, ಚೆನ್ನಾಗಿ ಸಪೋರ್ಟು ಮಾಡಿದ್ದಾರೆ, ಇಲ್ಲ ಅಂತಲ್ಲ. ಹೌದು, ಕೆಲವು ಜನರು ಅಂದ್ರೆ ಟೆನ್ಷನ್ನಲ್ಲಿ ಇದ್ದಾಗ ಇನ್ನೂ ಟೆನ್ಷನ್ ಕೊಡೋದು, ಅದು ಏನು ಚಟ ಏನು ಕತೆಪ್ಪ ಅರ್ಥನೇ ಆಗಲ್ಲ. ಅದು ಬಿಡಿ, ಅದು ಒಂದು ಕತೆ, ಅದೊಂದು ಸ್ಟೋರಿ ಮುಗೀತು. ಈ ತಿಂಗಳಿನಲ್ಲಿ ಸುಮಾರು ಒಂದೊಂದು ಸ್ಟೋರಿಗಳಿಂದ ಒಂದೊಂದು ಮೂವಿ ಮಾಡಿಬಿಡ್ಬೋದಾಗಿತ್ತು. ಒಳ್ಳೆ ಏನು ಕಂಟೆಂಟ್ ಇತ್ತು ಅಂತ. ನನ್ನ ಲೈಫಲ್ಲಿ ನೋಡಿಲ್ಲಪ್ಪ ಈ ಥರ, ಎಲ್ಲೂ ನೋಡಿಲ್ಲ ನಾನು. ಅಂದರೆ ನನಗೆ ಈಗ ನನ್ನ ಏಜ್ಗೆ ಅಂದರೆ ಮದುವೆ ಆದಮೇಲೆ ಇಷ್ಟೊಂದೆಲ್ಲ ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಇರೋದು ನೋಡಿ ಒಂದು ಕಡೆ ನನಗೆ ಭಯ ಆಗತ್ತೆ. ನೆಕ್ಸ್ಟ್ ಹಿಂಗಪ್ಪ ನನ್ನ ಮಕ್ಕಳನ್ನ ಇಂಥ ಜನರ ಮಧ್ಯೆ ಬೆಳೆಸೋದು ಅಂತ. ಸೊ ಫಸ್ಟ್ ಅದು ಬೆಳೆಸ್ಬೇಕಂದ್ರೆ ನಾನು ಸ್ಟ್ರಾಂಗ್ ಆಗಬೇಕು, ಇದೆಲ್ಲ ನನಗೆ ಗೊತ್ತಾಗಬೇಕು ಅಂತಲೇ ಈ ಥರ ಪ್ರಾಬ್ಲಮ್ಸ್ ಬಂದಿದೆ ಅಂಥೇಳಿ ನಾವು ಅಂದ್ಕೊಳ್ತಾ ಇದ್ದೀವಿ. ಆ್ಯಂಡ್ ಇನ್ನೊಂದು ವಿಷಯ ಏನಪ್ಪ ಅಂದರೆ, ನಮ್ಮತ್ತೆ ಅಲ್ಲಿ ಹಾಸ್ಪಿಟಲ್ ಇದ್ರಲ್ವ, ಹೇಳದ್ನಲ್ವ ನಿಮಗೆ, ಸ್ವಲ್ಪ ಅವರು ತಲೆ ಎಲ್ಲ ಕೆಟ್ಟಂಗೆ ಅಪ್ಸೆಟ್ ಆಗಿಬಿಟ್ಟು ಏನೇನೋ ಮಾತಾಡ್ತಾ ఇద్దరు. నువ్వు ఎవరప్పా అంటే నీకు కష్టం ఉంది కదా, నన్ను పాడు చేసేస్తున్నాను అన్నాడు. ఊరికే కళ పడింది. కళ ఉండాడు ఆ పిల్లాడు, ఏడున్నాడు పిలిచారు. లేదు, ఊరికే కళ పడింది. ఉందంటే ఉన్నిలే పిల్లలు పిలిచినా ఆడున్నారులే, ఉన్నిలే ఎత్తుకరమ్మన్నా. వద్దులే అది పిలిపే కదా. నీకు మా ఖర్చు అన్ని పెట్టినాం, అన్ని ఇస్తారు. మీరు విన్నారు, ఒక పని చేసేసి పెట్టినారు, సొంత తిన్నారు, అవన్నీ ఇస్తాడు ఆ పిల్లోడు. ఏడుంది పాప? ఎంతనే ఉందంట. ఏమి రాత్రి పగులు అసలు కిరగనదా లేదని. ನಮ್ಗೆ ಅದು ಒಂದು ಭಯ. ಇನ್ನೊಂದು ಕಡೆ ಕೆಲವರು ಕಾಲ್ ಮಾಡಿಬಿಟ್ಟು, ನಾನೇನ್ ಮಾಡಿದೆ, ಎಲ್ಲರಿಗೂ ಗೊತ್ತಾಗ್ಬೇಕು, ಎಲ್ಲರ ಸಪೋರ್ಟ್ ಬೇಕು ಅಂತ ನಾವು ವಾಟ್ಸಪ್ ಗ್ರೂಪ್ ಮಾಡಿ, ಅಂದ್ರೆ ಅವರಿಗೆ ಭಯ ಆಗ್ಬಾರ್ದಲ್ವಾ. ಈಗ ನಾನು ನೋಡಿ, ನಾನು ಅದನ್ನ ಫೇಸ್ ಮಾಡಿದ್ದೀನಿ. ಅದು ಹೆಂಗಿರುತ್ತೆ ಅನ್ನೋದು ಜಸ್ಟ್ 2 months ಬ್ಯಾಕ್ ನಾನು ನೋಡಿದ್ದೀನಿ. ಹೆಂಗಪ್ಪ ನನ್ನ ಕೈ ಹೋಯ್ತಾ ಆ ಥರ. ಅವಾಗಂದ್ರೆ ನಂಗೆ ರಾಜು ಒಬ್ಬರೇ ನನಗೆ ಸಪೋರ್ಟ್ ಮಾಡೋರು, ಯಾರೂ ಇರಲಿಲ್ಲ. ಸೊ ಅವ್ರು ಧೈರ್ಯ ಹೇಳ್ತಾಯಿದ್ರು, ನೀನು ಸ್ಟ್ರಾಂಗ್ ಇದೆಯಾ ಬಿಡು, ನೀನು ಏನಾಗಲ್ಲ, ನೀನು ಹಂಗೆ ಹಿಂಗೆ ಅಂತ ಹೇಳ್ತಾಯಿದ್ರು. ನಾನು ವಯಸ್ಸಲ್ಲಿದ್ದೀನಿ, ನಂದು ಬೇರೆ ಆಗತ್ತೆ. ನಮ್ಮ ಅತ್ತೆದು ಏನಪ್ಪ ಅಂದರೆ, ಅವ್ರಿಗೆ ಏಜ್ ಆಗಿದೆ, ಅವ್ರಿಗೂ ಗ್ಯಾರಂಟಿ ಇಲ್ಲ ನಾನು ಉಳಿತೀನೋ ಇಲ್ಲೋ ಅನ್ನೋದು, ಅವ್ರಿಗೂ ಗ್ಯಾರಂಟಿ ಇಲ್ಲ. ಅದಕ್ಕಾಗಿ ನಾವೇನು ಮಾಡಿದ್ವಿ, ಈಗ ಎಲ್ಲರೂ ಮಾತಾಡಿದ್ರೆ ಅವ್ರಿಗೂ ಧೈರ್ಯ ಇರುತ್ತೆ, ಓಕೆ ನನಗೆ ಎಲ್ಲರೂ ಇದ್ದಾರೆ, ಅದಕ್ಕೆ ಸ್ವಲ್ಪ ರಿಕವರ್ ಆಗಿಬಿಡ್ತಾರೆ, ಅವ್ರು ಬೇಗ ಹುಷಾರಾಗ್ತಾರೆ ಅನ್ನೋದಕ್ಕೋಸ್ಕರ ಎಲ್ಲರೂ ಮಾತಾಡಲಿ ಅಂತ ಹೇಳಿಬಿಟ್ಟು ಅವಾಗವಾಗ ಕಾಲ್ ಮಾಡೋಕ್ಕೆ ಹೇಳಿದ್ವಿ ಅಲ್ವಾ ರಾಜು? ಅದು ಕೆಲವರು ಚೆನ್ನಾಗಿ ಮಾತಾಡಿಸ್ಕೊಂಡು, ನೀನು ಊಟ ಮಾಡು, ಚೆನ್ನಾಗಿರು, ಅದು ಇದು ಅಂತ ಹೇಳಿ ಅವ್ರಿಗೆ ಚೆನ್ನಾಗಿ ಸಪೋರ್ಟ್ ಮಾಡ್ತಾಯಿದ್ರು, ಒಂದು ಏನು ಧೈರ್ಯ ತುಂಬ್ತಾಯಿದ್ರು. ಇನ್ನು ಕೆಲವ್ರು ಏನು ಮಾಡ್ತಾಯಿದ್ರು ಗೊತ್ತಾ, ಅಬ್ಬಬ್ಬಬ್ಬಬ್ಬ ಏನಂದರೆ, ನಮ್ಮ ಅತ್ತೆಗೆ ಚೆನ್ನಾಗಿ ಬ್ರೈನ್ ವಾಶ್ ಮಾಡೋದು ನಿಧಾನಕ್ಕೆ. ನಿಂಗೇನು ಆಸ್ಪತ್ರೆಗೆ ಏನು ಖರ್ಚು ಮಾಡಿಲ್ಲ, ನೀನು ತಲೆಗೆಡ್ಸ್ಕೊಬೇಡ, ನಿಂಗೇನು ಖರ್ಚೇ ಮಾಡಿಲ್ಲ, ಏನೋ ಸ್ವಲ್ಪ ಅಮೌಂಟ್ ಹಾಕಿದ್ದಾರೆ ಅಷ್ಟೇ ಅವರು, ಅದಕ್ಕೆ ಅಬ್ಬಬ್ಬಬ್ಬ ಅಂತ ಹೇಳ್ತಾ ಇದ್ದಾರೆ ಅವರು. ನೀನೇನು ತಲೆ ಕೆಡ್ಸ್ಕೊಬೇಡ, ದುಡ್ಡೇನು ಖರ್ಚಾಗಿಲ್ಲ ಅವರಿಗೆ ಅಂತ. ಅಲ್ಲ, ಆಪ್ರೇಷನ್ ಎಲ್ಲ ಫ್ರೀ ಮಾಡೋಕ್ಕೆ ಅದೇನು ಏನಾದರೂ ಇನ್ನೂ ಏನಾದರೂ ನಮ್ಮ ರಾಜುದು ಏನಾದರೂ ಗೌರ್ಮೆಂಟ್ ಜಾಬ್ ಇದ್ದಿದ್ರೆ, ನಿನ್ನ ದುಡ್ಡೇ ಕಟ್ಟಿಲ್ಲ ಅವರು, ಎಲ್ಲ ಗೌರ್ಮೆಂಟಿಂದ ಫ್ರೀಯಾಗಿ ಕೊಟ್ಬಿಟ್ಟಾರೆ ಅಂತ ಅಂದ್ಬಿಡ್ತಾಯಿದ್ರು. ಪುಣ್ಯಕ್ಕೆ ಅವರಿಗೆ ಗೌರ್ಮೆಂಟ್ ಜಾಬ್ ಇಲ್ಲ, ಹಾಗಾಗಿ ದುಡ್ಡೇ ಕಟ್ಟಿಲ್ಲ, ಎಂಥದ್ದು ಇಲ್ಲ, ಸ್ವಲ್ಪ ಅಮೌಂಟ್ ಹಾಕಿ ಅಷ್ಟೆಲ್ಲ ಅವರು ಟೆನ್ಷನ್ ಆಗ್ತಾ ಇದೆ, ಆಫೀಸ್ ಇದೆ, ಅದು ಇದು ಇದೆ ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರು. ಇದೇ ಥರ ನಮಗೆ ಆಲ್ರೆಡಿ ಒಂದು ಎಕ್ಸ್ಪೀರಿಯನ್ಸ್ ಆಗಿತ್ತು. ಯಾವಾಗ ಗೊತ್ತಾ, 1-2 ವರ್ಷದ ಮುಂಚೆ ನಮ್ಮ ಅತ್ತೆಗೆ ಆಪ್ರೇಷನ್ ಮಾಡಿಸಿದ್ರು ರಾಜು, ಕಣ್ಣು ಆಪ್ರೇಷನ್. ಆವಾಗ ಅಂದರೆ ಅವರಿಗೆ ಕಣ್ಣಿಗೆ ಪೊರೆ ಬಂದಿತ್ತು. ಸೊ ಹಾಗಾಗಿ ಅದು ಹಾಕಿಸ್ತಾರಲ್ವ, ಆ ಟೈಮ್ನಲ್ಲಿ ಹಾಕಿಸ್ಬೇಕಾದ್ರೆ 35,000 ರೂಪಾಯಿದು ಕೂಡ ಸಿಗ್ತಾಯಿತ್ತು. ಈಗ ಯೂಶ್ವಲಿ ನೋಡಿ 35,000 ರೂಪಾಯಿದು ಇತ್ತು. ಬಟ್ ಆದರೆ ರಾಜು ಒಳ್ಳೆ ಕ್ವಾಲಿಟಿದು, ನಮ್ಮಮ್ಮಗೆ ಚೆನ್ನಾಗಿ ಕಾಣಿಸ್ಬೇಕು, ಸೊ ಅವ್ರಿಗೆ ಯಾವುದು ಚೆನ್ನಾಗಿರುತ್ತೋ ಅದನ್ನೇ ಹಾಕ್ಸೋಣ, ಕಡಿಮೆ ಬೇಡ ಅಂತ ಹೇಳಿಬಿಟ್ಟು
ನಾವು ಅವಾಗ ಚೆನ್ನಾಗಿ ಒಳ್ಳೆ ಕಾಸ್ಟ್ಲಿದೆ ಹಾಕ್ಸಿದ್ವಿ. ಈಗ 100 ರೂಪಾಯಿ ಚಪ್ಪಲಿಗೂ 1000 ರೂಪಾಯಿ ಚಪ್ಪಲಿಗೂ ತುಂಬ ಡಿಫ್ರೆನ್ಸ್ ಇರುತ್ತೆ. 2 ಚಪ್ಪಲಿನೇ ಆದರೆ ಡಿಫ್ರೆನ್ಸ್ ತುಂಬ ಇರುತ್ತಲ್ವ. ಹಾಗೆ ನಾವು ಒಳ್ಳೆ ಕ್ವಾಲಿಟಿದೆ ಹಾಕ್ಸಿದ್ವಿ. ಎಷ್ಟು 90K ಇತ್ತಲ್ಲ ಅದು. 90,000. ಅಂದರೆ ಅವರು ಅವಾಗ ಯೋಚನೆ ಮಾಡ್ಬೋದಿತ್ತಲ್ಲ, ಇನ್ನೇನು ಸ್ವಲ್ಪ ದಿವಸ ಇರ್ತಾರೆ ಅವರು, ಯಾವುದೋ ಒಂದು ಹಾಕ್ಸಿದ್ರೆ ಆಗೋಯ್ತಲ್ಲ ಅಂತ. ಅದೇನು ಯಾರು ನೋಡ್ತಾನೂ ಇರಲಿಲ್ಲ ಅಲ್ವಾ. ಆ ಥರ ಮಾಡಿದೆ ಅವರು, ಚೆನ್ನಾಗಿರೋದನ್ನೇ ಹಾಕ್ಸಿದ್ರು. ಅವಾಗೂ ಕೂಡ ನಮ್ಮ ಅತ್ತೆಗೆ ಬ್ರೈನ್ ವಾಶ್ ಮಾಡಿದ್ರು. ಸೇಮ್ ಇವರೇ. ಸೇಮ್ ಪರ್ಸನ್ನೇ. 35,000 ರೂಪಾಯಿದು ಹಾಕ್ಸಂದ್ರೆ 90,000 ರೂಪಾಯಿ ಹಾಕ್ಸ್ಬಿಟ್ಟಿದ್ದಾರೆ ಅವರು. ಅವ್ರಿಗೆ ಹಣ ಅಂದ್ರೆ ಲೆಕ್ಕಕ್ಕೆ ಇಲ್ಲ. ಇಂಥವೆಲ್ಲ ಎದಕ್ ತಗೊಂತೀಯ? 30,000 ಇದ್ರು ಏನಿದ್ರು ಆ ಸಂಬಂಧ ಇಲ್ಲ. ಅಲ್ಲಿ ಹೋಗಿ ಬಳೆ ಮಾಡಿಸ್ಕೊ, ಒಂದು 6 ಬಳೆ ಮಾಡಿಸ್ಕೊಂಬಿಡು, ಒಂದು 6-4 ಬಳೆ ಮಾಡಿಸ್ಕೊಂಬಿಡು. ಅವ್ರಿಗೇನು ದುಡ್ಡು ಲೆಕ್ಕಕ್ಕಿಲ್ಲ, ಚೆನ್ನಾಗಿದೆ, ಕೋಟಿಗಟ್ಟಲೆ ಇದೆ ಅವ್ರ ಹತ್ರ ದುಡ್ಡು. ನೀನೇನೇನೋ ಹುಚ್ಚಿ ಥರ ಬರೀ ಕಣ್ಣು ಹಾಕ್ಸ್ಕೊಂಬಂದಿದ್ಯಲ್ಲ, ಕಣ್ಣಿಗೆ ಮಾಡಿಸ್ಕೊಂಬಂದಿದ್ಯಾ? ಬಳೆ ಗಿಡ ಕಣ್ ತಗೊಂಡು ಏನ್ ಮಾಡ್ತೀಯ? ಏನ್ ಮಾಡ್ತೀಯ? ಬಳೆ ತಗೋ, ಬಂಗಾರ ತಗೋ. ನಮ್ಮಮ್ಮ ಮೊನ್ನೆ ಹೇಳ್ತಾ ಇದಾರೆ ನನಗೆ, ಹಾಸ್ಪಿಟ್ಲ್ ಹೋಗಿದ್ನಲ್ಲ ಅವಾಗ್ಲೂ ಅವ್ರು ಹಂಗೆ ಹೇಳಿದ್ರು, ಮತ್ತೆ ಈಗ್ಲೂ ಹಂಗೆ ಹೇಳ್ತಾ ಇದಾರೆ. ಖರ್ಚೇನು ಆಗಿಲ್ವಾ ಆಸ್ಪತ್ರೆಯಲ್ಲಿ? ಅವ್ರಿಗೂ ಕನ್ಫ್ಯೂಸ್ ಆಗ್ಬಿಟ್ಟಿದೆ. ನೀವ್ ನೋಡಿದ್ರೆ ಅಷ್ಟು ಕಷ್ಟ ಪಡ್ತಾ ಇದೀಯಾ, ಇವ್ರು ನೋಡಿದ್ರೆ ಖರ್ಚೇ ಆಗಿಲ್ಲ ಅಂತಾರ ಅಂತ ಕನ್ಫ್ಯೂಸ್. ಹೌದು. ಅಲ್ಲ, ಈಗ ನನಗೆ ಗೊತ್ತಿರೋ ಹಾಗೆ ಏನು ಅನ್ಸುತ್ತೆ ಗೊತ್ತಾ ರಾಜು? ಈಗ ಇನ್ನ ಒಂದು ತಡಿ, ಅಮ್ಮಗೆ ನಾ 3 ಫೋನ್ ಕೊಡ್ಸಿದ್ದೇನೆ. ಎವ್ರಿ ಟೈಮ್ ಅಲ್ಲಿ ಹೋದಾಗೆಲ್ಲ ಆ ಫೋನ್ ಮಾಯ, ಅಲ್ಲಿ ಕಳ್ದೋಯ್ತು, ಅವ್ರು ತಗೊಂಡೋದ್ರು. ಎಷ್ಟು ಸಲ ಕಳ್ದೋಗುತ್ತೆ ಫೋನ್, ನೀವೇ ಹೇಳಿ. ಒಂದ್ಸಲ ಕಳ್ದೋಗ್ಬೋದು, ಇಲ್ಲ ಅಂದ್ರೆ ಇನ್ನೊಂದು ಅವರೇ ತಗೊಂಡ್ಬಿಡೋದು. ನನಗೆ ಕಷ್ಟದಲ್ಲಿದ್ದೀನಿ, ನನ್ಗೆ ಬೇಕು ಅಂತ ಹೇಳಿ ಇಸ್ಕೊಂಡ್ಬಿಡೋದು. ನಿನ್ಗೆ ಯಾಕೆ ಈಗ್ಲೂ ಆ ಫೋನ್ಗೆ ಬಿಡ್ಲಿಲ್ಲ 2-3 ಸಾವಿರ ರೂಪಾಯಿ ಫೋನ್. ನಿನ್ಗೆ ಕೊಡಿಲಿ ಅಂತ ಹೇಳಿ ಇಸ್ಕೊಂಡ್ಬಿಡೋದು. ಆತರ ಸುಮಾರಿದೆ. ಆ ಫೋನ್ಗೆ ಬಿಡಲ್ಲ. ಈಗ ನಾವು ಬಳೆ ಮಾಡಿಸ್ಕೊಟ್ರೆ ಬಿಡ್ತಾರ? ಆಯ್ತು, ಬಳೆ ಮುಗೀತದೆ. ಅಲ್ಲೋಯ್ತು ಇಲ್ಲೋಯ್ತು ಕಳೆದೋಯ್ತು ಮುಗೀತು. ಹಿಂಗ್ ಹೋಗದೆ ಹಿಂಗ್ ಬಿಚ್ಚಿಸಿ ಇಟ್ಕೊಂಡ್ಬಿಡ್ತಾರೆ. ನಮ್ಗೂ ಆಯ್ತು ಬಿಡು, ನಿನ್ಗಾಯ್ತು ಬಿಡು, ನಿನ್ಗೇನಕ್ಕೆ ಈ ವಯಸ್ಸಿಗೆ ಅಂತ. ಅವಾಗ ಕಳ್ದೋಯ್ತು ಅಂತ ಹೇಳಿ ಒಂದು 10 ಬಿಟ್ರೆ ಮುಗೀತು. ಕಳ್ದೋಯ್ತು ಅಂದ್ರೆ ಆಗೋಯ್ತು. ಅಲ್ಲೇ ಇಟ್ಟಿದ್ದಲ್ಲ, ಹಂಗ ಹೇಳಲ್ಲ, ನಮ್ಮ ಅತ್ತೆ ಮೇಲೆ ಹಾಕ್ಬಿಡ್ತಾರೆ. ನೀನ್ ಅಲ್ಲೇ ಇಟ್ಟಿದ್ದಲ್ಲ, ನಿನ್ ಕೈಯಾಗ ನೀನೇ ಹಾಳು ಮಾಡ್ಕೊಂಡಿ, ನಮ್ಗೇನ್ ಗೊತ್ತು ಅಂತ ಅಂದ್ಬಿಡ್ತಾರೆ. ಹೆಂಗೆ? ಸೊ ಅವ್ರೇನೋ ಚೆನ್ನಾಗಾಗ್ಬೇಕಂತ ಏನಿಲ್ಲ, ಅದು ಚೆನ್ನಾಗಾಗ್ಬೇಕು. ನಮ್ಮ ಇನ್ನೊಂದೇನ್ ಗೊತ್ತಾ, ನಮ್ಮಿಬ್ಬರ ಮಧ್ಯದಲ್ಲಿ ಜಗಳ ಆಗ್ಬೇಕು. ಈಗ ನಾ ಬಳೆ ಮಾಡಿಸ್ಕೊಟ್ರೆ ಜಗಳ ಬಂದೇ ಬರುತ್ತೆ, ಹೌದಿಲ್ಲ? ಬಟ್ ಈಗ ಆ ವಯಸ್ಸಲ್ಲಿ ನಾನ್ ಜಗಳ ಮಾಡಕ್ ಹೋಗಲ್ಲ, ಯಾಕೆಂದ್ರೆ ಹಂಗ್ ನೋಡಂಗಿದ್ದಿದ್ರೆ ಈಗ ಇವ್ರಿಗೆ ಇಲ್ಲ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಬಂದೇ ಬರುತ್ತೆ. ಹಾನೆಸ್ಟ್ ಆಗಿ ಮಾತಾಡ್ತಾ ಇದೀನಿ. ಈಗ ಅವ್ರ ವಯಸ್ಸಲ್ಲಿ ಅವ್ರಿಗೆ ಏನ್ ಬೇಕಪ್ಪ? ಹೆಲ್ತ್, ಒಳ್ಳೆ ಹೆಲ್ತ್ ಬೇಕು, ಬಟ್ಟೆ, ಊಟ, ಆರೋಗ್ಯ, ಇದು ಇಂಪಾರ್ಟೆಂಟ್. ಬಂಗಾರ, ಫೋನ್ಗಳು ಇವೆಲ್ಲ ಯಾಕೆ ಬೇಕು? ಒಳ್ಳೆ ಆರೋಗ್ಯ, ಚೆನ್ನಾಗಿರ್ಬೇಕು, ಊಟ, ಬಟ್ಟೆ, ಇದು ಚೆನ್ನಾಗಿರ್ಬೇಕಪ್ಪ. ಅದನ್ನ ನಾನು ನೋಡ್ಕೊತಾ ಇದ್ದೀನಿ. ಅದು ಅವ್ರಿಗೆ ಇಷ್ಟ ಆಗಲ್ಲ. ಅವ್ರಿಗೇನು ಬರ್ತಾ ಇಲ್ಲಲ್ಲ ಅದರಿಂದ, ಅವ್ರಿಗೇನಾದ್ರೂ ಬರ್ಬೇಕು. ಲಾಭ ಇಲ್ಲ. ಹಂಗೆ ಅದು ಬರಲಿಲ್ಲ ಅಂದ್ರೆ ಈ ಥರ ಎಲ್ಲ ಪ್ಲಾನ್ ಮಾಡೋದು, ಬ್ರೈನ್ ವಾಶ್ ಮಾಡಿ. ಈಗ ಇವರು ಹಂಗೆ ತಿಳ್ಕೊಂತಾರೆ. ಪಾಪ ಅವ್ರು ಮುದುಕರಾಗ್ಬಿಟ್ಟಿದ್ದಾರೆ, ಅವ್ರಿಗೆ ಏನದು ಅರ್ಥನೂ ಆಗಲ್ಲ. ಅದನ್ನೇ ನಂಬ್ಕೊಂಡ್ಬಿಡ್ತಾರೆ. ಬಟ್ ನಂಬೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು. ನಾವು ಅವರಿಗೆ ಏನು ಇದೆಲ್ಲ ಎಕ್ಸ್ಪ್ಲನೇಷನ್ ಮಾಡಕ್ ಹೋಗಲ್ಲ, ಯಾಕೆಂದ್ರೆ ಅವ್ರಿಗೂ ಏಜ್ ಆಗಿದೆಲ್ಲ. ಇದೆಲ್ಲ ಇಲ್ಲ ಬೇಡ, ಅವರು ಕಾಗೆಗಳು ಇದಾರಂತ ನಾವು ಕಾಗೆಗಳು ಆಗಲ್ಲ ಬಿಡಿ. ಬಟ್ ಏನಪ್ಪಾ ಅಂದ್ರೆ, ಕೆಲವರು ಈ ತರ ಚೆನ್ನಾಗಿರೋರ ಮಧ್ಯ ಹಾಳು ಮಾಡ್ಬೇಕಂತ ಬರ್ತಾರೆ ನೋಡಿ, ಅದು ಕರ್ಮ ರಿಟರ್ನ್ ಹೊಡಿಯತ್ತೆ ಅನ್ನೋದು ಅದು ಮರ್ತು ಹೋಗ್ಬಿಡ್ತಾರೆ. ಅದು ಏನಂದ್ರೆ ಒಂದು ಟೈಮ್ ಬರ್ಬೇಕಷ್ಟೆ, ನೋಡ್ಬೇಕು ನಾವು ಕಣ್ಣಾಗ, ಏನು ಮಾತಾಡೋಕೆ ಹೋಗ್ಬಾರ್ದು. ಅದನ್ನೇ ನಾವು ಮಾಡ್ತಾ ಇರೋದಿಲ್ಲ. ನನಗೆ ಅನ್ಸಿದ್ದು ಏನಪ್ಪ ಅಂದರೆ ಇವ್ರು ಇಷ್ಟೆಲ್ಲ ಕೆಲವರು ಮಾತಾಡ್ತಾ ಇದ್ದಾರಲ್ಲ, ನಂಗೆ ಅನ್ಸಿದ್ದು ಏನಪ್ಪ ಅಂದರೆ, ಅವ್ರ ಲೈಫಲ್ಲಿ ಅವರು ಆ ಥರ ಹಾಸ್ಪಿಟಲ್ಗಳಿಗೆ ಹೋಗಿಲ್ಲ, ಆ ಥರ ಟ್ರೀಟ್ಮೆಂಟ್ಗಳೇ ತಗೊಂಡಿಲ್ಲ, ಕೊಡಿಸೂ ಇಲ್ಲ ಬೇರೆಯವರಿಗೆ. ಅದಕ್ಕಾಗಿ ಅವರಿಗೆ 100 ರೂಪಾಯಿ 1000 ರೂಪಾಯಿ ಎಲ್ಲ ಆಗೋಗ್ಬಿಡುತ್ತೆ, ಆಪ್ರೇಷನ್ನು ಆಗೋಗ್ಬಿಡುತ್ತೆ, ಇನ್ನೊಂದು ಮತ್ತೊಂದು ಎಲ್ಲದೂ ಆಗೋಗ್ಬಿಡುತ್ತೆ ಅಂದ್ಕೊಂಬಿಟ್ಟಿದ್ದಾರೆ. ಅದಕ್ಕೆ ನಮ್ಮ ರಾಜು ಇದ್ದು ಬಿಲ್ಸ್ ಎಲ್ಲ ಕೊಡ್ತೀನಿ, ನಾನು ನಮ್ಮ ಅತ್ತೆಗೆ ಹೇಳಿದ್ದಾರಂತೆ, ಬಿಲ್ಸ್ ಎಲ್ಲ ಕೊಡ್ತೀನಿ, ಅಲ್ಲಿ ಹೋಗಿ ನಿನ್ನ ಹೆಸರು ಹಾಕ್ಸು, ಏನೇನಕ್ಕೆ ಪೇ ಮಾಡಿದ್ದೀವಿ ಎಲ್ಲದೂ ಕಾಣುತ್ತೆ. ಈಗ ನೋಡಿ, ಅಲ್ಲಿ ಯಾವುದದ್ದು ರಾಜು, ನರ್ಸಿಂಗ್ ಹೋಮಲ್ಲಿ ಹಾಕಿದ್ವಲ್ವಾ, ಅಲ್ಲಿಂದ ಎಷ್ಟು ಖರ್ಚಾಯಿತು ಗೊತ್ತಾ ನಮಗೆ? ಸೊ ಅಲ್ಲಿ ಪರ್ ಮಂತ್ 33,000 ಏನಲ್ಲ ರಾಜು? ಬರೀ ಬೆಡ್ ಅಂಡ್ ಊಟನ 33, ಮತ್ತೆ ಫಿಸಿಯೋಥೆರಪಿ ಪರ್ ವಿಸಿಟ್ 600 ಎವ್ರಿ ಡೇ ಬರ್ತಾರೆ ಅವರು. ಆಲ್ಮೋಸ್ಟ್ ಎಷ್ಟಾಯ್ತು ನೀವೇ ಲೆಕ್ಕ ಮಾಡಿ. ಶುಗರ್ BP ಟೆಸ್ಟ್ ಮಾಡೋಕೆ ಎವ್ರಿ ಡೇ 200 ರೂಪೀಸ್ 150 ರೂಪೀಸ್ ಇದೆ. ಡೈಪರ್ಸ್ ಅವೆಲ್ಲ ಬೆತ್ತ ಬೇರೆ, ಅದೆಲ್ಲ ನಾವು ಇವೆಲ್ಲ ಕೌಂಟ್ ಮಾಡಿದ್ರೆ ಆಲ್ಮೋಸ್ಟ್ 70-80K ಪರ್ ಮಂತ್. ಇವರು ನೋಡಿದ್ರೆ ಸ್ವಲ್ಪ ದುಡ್ಡಲ್ಲೇ ಆಪ್ರೇಷನ್ ಮುಗೀತು ಅಂತಾರೆ, 1 ಮಂತ್ ಕೇರ್ ಮಾಡೋಕ್ಕೆ ಇಷ್ಟು ಹೋಗಿದೆ. ಇನ್ನು ಹಾಸ್ಪಿಟ್ಲಲ್ಲಿ 15 days ಇದ್ರು ಅವರು,
ಅಂದರೆ ಅವರಿಗೆ ಸ್ವಲ್ಪ ಶುಗರ್ ಬಿ ಪಿ ಎಲ್ಲ ಸ್ವಲ್ಪ ಕಂಟ್ರೋಲಿಗೆ ಬರಬೇಕಿತ್ತಲ್ಲ, ಸ್ವಲ್ಪ ದಿವಸ ಅಲ್ಲಿದ್ದರು. ಅದು ಕೂಡ ಸ್ಪೆಷಲ್ ವಾರ್ಡಲ್ಲೇ ರಾಜು ತಗೊಂಡಿದ್ರು. ಸೊ ಇದೆಲ್ಲ ಯೋಚನೆ ಮಾಡಿದ್ಮೇಲೆ ನನಗೆ ಅವಾಗ ಅನ್ನಿಸ್ತು ಅವ್ರಿಗೆ ಅಷ್ಟೊಂದು ಮೆಚುರಿಟಿ ಇಲ್ಲ, ಅಷ್ಟೊಂದು ಏನು ನಮ್ಮ ಹತ್ರ ಅಷ್ಟು ಕೋಟಿ ಇದೆ ಇಷ್ಟು ಕೋಟಿ ಇದೆ ಅಂತ ಹೇಳಿ ಜಂಬ ಹೇಳ್ಕೊಳ್ತಾರೆ. ಬಟ್ ಇನ್ನೊಬ್ರು ಮಾಡ್ತಾ ಇದ್ರೆ ಅವ್ರಿಗೆ ಅದು ಲೆಕ್ಕಕ್ಕಿಲ್ಲ. ದುಡ್ಡೇ ಆಗಿರ್ಬೋದು, ಅವರ ಎನರ್ಜಿನೇ ಆಗಿರ್ಬೋದು, ಅದು ಲೆಕ್ಕಕ್ಕಿಲ್ಲ. ಸೊ ಇಂಥವ್ರ ಮಧ್ಯ ಹೆಂಗೆ ಆಗಿರ್ಬೇಡ ಗೊತ್ತಾ ನಮ್ಮಿಬ್ಬರದ್ದು ಪರಿಸ್ಥಿತಿ. ನನ್ಗೆ ಅವಾಗ ಅನ್ನಿಸ್ತು ಇನ್ನೊಬ್ಬರ ಹತ್ರ ನಾವು ಯಾರಿಗೂ ಇನ್ನೊಬ್ರಿಗೆ ನಾವು ಯಾವತ್ತೇ ಆಗಲಿ ಎಕ್ಸ್ಪ್ಲನೇಷನ್ ಕೊಡೋ ಅಗತ್ಯನೇ ಇಲ್ಲ. ನಾವೇನು ಮಾಡ್ತಾ ಇದ್ದೀವಿ ಅದು ನಮಗೆ ಗೊತ್ತಿರತ್ತೆ, ದೇವ್ರಿಗೆ ಗೊತ್ತಿರತ್ತೆ. ಮುಗಿತು ಅಷ್ಟೇ. ನಾ ಅದಕ್ಕೆ ನಮ್ಮ ಅಮ್ಮಗೂ ಹೇಳಿದೆ, ಅವರು ಹೆಂಗೂ ಬರಲ್ಲ. ಒಂದು ವೇಳೆ ಅವ್ರಿಗೆ ನಾ ಎಷ್ಟು ಖರ್ಚು ಮಾಡಿದ್ದೀನಿ ಅಂತ ತಿಳ್ಕೊಬೇಕು ಅಂತ ಅಷ್ಟು ಆಸೆ ಇದ್ರೆ ಬರಲಿ, ಬಂದು ಅದು ಆಸ್ಪತ್ರೆಗೆ ಹೋಗ್ಲಿ ಅಲ್ಲಿ ಹೋಗ್ಲಿ ಅವರೇ ಬಿಲ್ ಕಲೆಕ್ಟ್ ಮಾಡಿಕೊಂಡು ಅವರೇ ನೋಡಿಕೊಂಡು ಅವರೇ ಲೆಕ್ಕ ಮಾಡ್ಕೊಂಡು ಎಷ್ಟು ಅಮೌಂಟ್ ಖರ್ಚು ಮಾಡಿದ್ದೀನಿ ಅಂತ ಅವರೇ ಒಂದು ಅಮೌಂಟ್ ತೊಗೊಂಡು ಹೋಗಲಿ. ನನಗೆ ಸಂಬಂಧ ಇಲ್ಲ, ನಾವು ಹೇಳೋದು ಇಲ್ಲ, ಎಕ್ಸ್ಪ್ಲೇನ್ ಮಾಡೋದು ಬೇಡ. ಅದೇ ಏನು ತಿಳ್ಕೊಂತಾರೋ ತಿಳ್ಕೊಂಡ್ರು ನಮ್ಮತ್ತೇನೋ ಹಾಗೆ ನಂಬ್ಕೊಂಡ್ಬಿಟ್ಟಿದ್ರು. ಬಟ್ ಅದು ಅವ್ರಿಗೆ ಬಿಟ್ಟಿದ್ದು. ಬಟ್ ನಾವೇನು ಮಾಡಿದ್ದೀವಿ ಅನ್ನೋದು ನಮಗೆ ಗೊತ್ತಿದೆ ಅಲ್ವಾ. ಈಗ ಏನನ್ನಂದ್ರೆ ನೀ ದುಡ್ದಿದೆಯಲ್ಲ ಅಂದರೆ ದುಡ್ದಿದ ಹೆಂಗೆ ಬರುತ್ತೆ ದುಡಿಯೋದು? ಈಗ ನೋಡಿ ಮನೆಗೆ EMI ಇದೆ, ಕಾರ್ಗೂ EMI ಇದೆ, ಎಲ್ಲ ಕಡೆ ಇದು ಮಾಡಿದ್ದೀವಿ. ಈಗ ನಾ ಅಮ್ಮಗೆ ತೋರಿಸ್ಬೇಕಂತ ಬೇರೆ ಬಿಸ್ನೆಸ್ ಮಾಡ್ತಾ ಇರೋದನ್ನ ಒಂದು ಫ್ರೆಂಡ್ಸ್ ನಾನು ಹೇಳೋದು ಮರ್ತದೆ. ನಮ್ಮದು Jan 1ಗೆ ಒಂದು ಬಿಸ್ನೆಸ್ ಲಾಂಚ್ ಮಾಡೋದಿತ್ತು. ಅದು ಆ್ಯಕ್ಚುಲಿ ನಾವು ಒಂದು 8 months ಬ್ಯಾಕಿಂದನೇ ನಾವು ಚೆನ್ನಾಗಿ ಪ್ಲ್ಯಾನ್ ಮಾಡಿದ್ವಿ, Jan 1ಗೆ ಲಾಂಚ್ ಮಾಡಿಬಿಡೋಣ ಹೊಸ ವರ್ಷಕ್ಕೆ ಅಂತ. ಬಟ್ ಆದರೆ ಈ ಆಪ್ರೇಷನ್ ಇವತ್ತು ನೋಡಿ ಹೀಗೆ ನಿನ್ನೆ ಹೇಳಿದ್ದಾರೆ, ಇವತ್ತು ಕರ್ಕೊಂಡು ಬಂದಿದ್ದಾರೆ. ನಾವು ಎಲ್ಲಿಂದ ಅಮೌಂಟ್ ಅಡ್ಜಸ್ಟ್ ಮಾಡೋಣ, ಇದ್ರ ಬಗ್ಗೆ ನಾನು ಹಿಂದಿನ ವಿಡಿಯೋದಲ್ಲಿ ಕೂಡ ಹೇಳಿದ್ದೀನಿ. ಬಟ್ ಅವಾಗ ನಾವು ಯಾರೇ ಆಗಲಿ ಹಣ ರೆಡಿಯಾಗಿ ಇಟ್ಕೊಂಡಿರ್ತಾರ ಹಾಸ್ಪಿಟಲ್ಗೆ ಇದಕ್ಕೆ ಅಂತ ಅವ್ರವ್ರ ಬಿಸ್ನೆಸ್ಗಳಿಗೆ ಅವ್ರವ್ರ ಕೆಲಸಗಳಿಗೆ ಉಪಯೋಗಿಸ್ಕೊಂಡಿರ್ತಾರೆ. ಆ ಥರ ನಾವು ಇನ್ವೆಸ್ಟ್ ಮಾಡಿದ್ವಿ. ಆ ಕೊಟ್ಟಿರೋ ಹಣ ಇಸ್ಕೊಂಡ್ಬಿಟ್ಟು ಇವರಿಗೆ ತೋರಿಸಿದ್ವಿ. ನಮಗೆ ಅದು ತೋರಿಸಿದ್ದೇನೋ ಬೇಜಾರಿಲ್ಲ. ಬಟ್ ತೋರಿಸಿದ್ಮೇಲೆ ಈ ಥರ ಎಲ್ಲ ನಮ್ಮ ಮೇಲೆ ಇಲ್ಲ ಸಲ್ಲಿದ್ದೆಲ್ಲ ಮಾತಾಡ್ತಾರಲ್ಲ, ಏನಪ್ಪ ನ್ಯಾಯಕ್ಕೆ ಬೆಲೆನೇ ಇಲ್ವಾ ಅಂತ ಅನ್ಸುತ್ತೆ ಕೆಲವೊಂದು ಸಲ. ಬಟ್ ಇನ್ನು ಕೆಲವೊಂದು ಸಲ ಏನನ್ನತ್ತೆ, ಇವತ್ತಲ್ಲ ಅಂದರೆ ನಾಳೆ ಏನಾದರೂ ನ್ಯಾಯನೇ ಗೆಲ್ಲತ್ತೆ ಅನ್ನೋದು ನಮಗೆ ಗೊತ್ತಾಗಿದೆ. ಸೊ ಅದರಿಂದನೇ ನಾವು ಇವತ್ತಿಷ್ಟು ಚೆನ್ನಾಗಿದ್ದೀವಿ ಅಂದರೆ ನಾವು ನ್ಯಾಯವಾಗಿದ್ದೀವಿ, ಇನ್ನೊಬ್ರನ್ನ ದ್ರೋಹ ಮಾಡದೆ ಇದ್ದೀವಿ ಅಂದರೆ ಸೊ ಅದನ್ನ ಎಲ್ಲೋ ನಮ್ಮನ್ನು ಕಾಪಾಡ್ತಾ ಇದೆ ಅಂತಾನೆ ಅರ್ಥ. ರಿಸಲ್ಟ್ ನೋಡಬೇಕು. ಒಂದು ಗಿಡ ಚೆನ್ನಾಗಿದೆ ಅಂದರೆ ಅದಕ್ಕೆ ಹಣ್ಣು ಹೂ ಎಲ್ಲ ಚೆನ್ನಾಗಿದೆಯಾ, ಆರೋಗ್ಯವಾಗಿದೆಯಾ ಅಲ್ಲಿ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ನೀವು ಎಲ್ಲ ಹುಳ ತಿಂದಿದ್ದು ಗಿಡ ತೊಗೊಂಬಂದು ಇದು ಚೆನ್ನಾಗಿದೆ ಅಂದರೆ ಯಾರು ನಂಬ್ತಾರೆ? ರಿಸಲ್ಟ್ ಅನ್ನೋದು ಇರಬೇಕಲ್ವಾ. ಹಾಗೆ ನಾವು ಚೆನ್ನಾಗಿದ್ದೀವಿ ಅಂದರೆ ಫಲ ಅನ್ನೋದು ಬರಬೇಕಲ್ಲೇ. ಆ ಫಲ ನೋಡಿ ಆದರೂ ತಿಳ್ಕೊಬೇಕು ಅವ್ರು ಒಳ್ಳೆಯವ್ರು ಇದ್ದಾರೆ ಅಂತ. ಕೆಲವರು ಅಂತೂ ನನ್ನ ಮೇಲಂತೂ ಕುತ್ತಿಗೆವರೆಗೂ ಇದೆ. ಏನಪ್ಪ ಅವ್ರನ್ನ ನಾನು ಏನು ಅನ್ಯಾಯ ಮಾಡಿದ್ದೀನೋ ಗೊತ್ತಿಲ್ಲ, ಸುಮ್ಮನೆ ನನ್ನ ಬಗ್ಗೆ ಮಾತಾಡ್ಕೊಳ್ತಾರೆ. ಬಟ್ ಆದರೆ ನಾನು ಅವ್ರ ಥರ ಮಾತಾಡಿ ಟೈಮ್ ವೇಸ್ಟ್ ಮಾಡ್ಕೊಳ್ದೆ, ಅವ್ರ ಥರ ಚೀಪ್ ಆಗಲ್ದೆ ನನ್ನ ಲೆವೆಲಲ್ಲಿ ನಾನು ಇರಬೇಕು ಅನ್ನೋದಕ್ಕೋಸ್ಕರ ಅಂದರೆ ಅವ್ರಿಗೆ ಎಕ್ಸ್ಪ್ಲನೇಷನ್ ಕೊಡೋದು ಬೇಡ. ಅವ್ರು ಆ ಥರ ಆ ಥರ ಮಾಡಿದರೆ ನಾವು ರಿಯಾಕ್ಟ್ ಮಾಡಿದ್ರೆ ನಮ್ಮ ಹೆಲ್ತು ಹಾಳಾಗುತ್ತೆ, ಟೈಮು ವೇಸ್ಟ್ ಆಗುತ್ತೆ. ಅದು ಅವ್ರಿಗೆ ಗೊತ್ತಿಲ್ಲ. ನಮ್ಮ ತಂಟೆಗೆ ಬಂದಿಲ್ಲ, ನನ್ನ ದೊಡ್ಡ ಪ್ರೋ, ನನ್ನ ಟಚ್ ಕೂಡ ಮಾಡಲ್ಲ ಅಂದ್ಕೊಂಡಿದ್ದಾರೆ. ಬಟ್ ಇನ್ನೂ ಅದೇ ಮೆಂಟಾಲಿಟಿಯಲ್ಲೇ ಇದ್ದಾರೆ. ಅಂದರೆ ನಾವು ಅಷ್ಟು ದೊಡ್ಡ ಲೆವೆಲು, ನನ್ನ ದೊಡ್ಡ ಡಾನ್ ಅದು ಇದು ಅಂತ ಆ ಥರ ಏನೂ ಇಲ್ಲ. ಸೊ ಅದೇ ಹೇಳ್ತಾರಲ್ಲ, ನಾಯಿಗಳ ಮಧ್ಯೆ ಹೋಗಿ ಬೌ ಅನ್ನೋದಕ್ಕಿಂತ ಸೈಡಿಗಿರೋದು ವಾಸಿ. ಸೊ ನಾನು ಹುಲಿ ಥರ ಸೈಡಿಗಿದ್ದೀನಿ ಅಷ್ಟೇ, ಕೈಲಾಗಲ್ಲ ಅಂತ ಅಲ್ಲ. ಸೊ ನಮ್ಮ ಟೈಮ್ ವೇಸ್ಟ್ ಮಾಡ್ಕೊಳ್ಳೋಕೆ ನನಗೆ ಇಷ್ಟ ಇಲ್ಲ ಅಷ್ಟೇ. ಸೊ ಇದು ಕೆಲವರಿಗೆ ನಾನು ಪರ್ಸ್ನಲಿ ಹೇಳಬೇಕಾಗಿತ್ತು. ಇನ್ನು ಕೆಲವರು ನಮ್ಮಲ್ಲಿ ಒಳ್ಳೆಯದು ಸ್ಪ್ರೆಡ್ ಆಗೋದು ಕಮ್ಮಿ ಅಲ್ವಾ, ನೆಗೆಟಿವ್ ಅನ್ನೋದು ಬೇಗ ಸ್ಪ್ರೆಡ್ ಆಗಿಬಿಡತ್ತೆ. ಈಗ ಈ ಫೋನ್ಗಳೆಲ್ಲ ಬಂದಮೇಲಂತೂ ಇನ್ನೂ ಜಾಸ್ತಿಯಾಗಿ ಸ್ಪ್ರೆಡ್ ಆಗುತ್ತೆ. ಹಾಗಾಗಿ ಅಟ್ಲೀಸ್ಟ್ ಈ ವಿಡಿಯೋ ನೋಡಿ ಆದರೂ ಸ್ವಲ್ಪ ಬುದ್ಧಿ ಬರುತ್ತೆ ಅನ್ನೋದಕ್ಕೋಸ್ಕರ ಕೆಲವರಿಗೆ ಹೇಳ್ತಾ ಇದ್ದೀನಿ. ಹಾಗೆ ನಮಗೂ ಒಂದು ಪಾಠ, ನಮಗೊಂದು ಲೆಸನ್. ಹೌದು, ಮುಂದೆ ಮರ್ತೋದ್ರು ಇದನ್ನ ನೋಡಿ ಆದ್ರೂ ನೆನಪು ಮಾಡ್ಕೋಬೇಕು ನಾವು. ನಾನು ಇಷ್ಟೊಂದು ನಕ್ಕೊಂಡು ಮಾತಾಡ್ತಾ ಇದ್ದೀನಿ ಅಂದರೆ ಕೆಲವರು ಓವರಾಗಿ ಆಡ್ತಾ ಇದ್ದೀನಿ ಅಂದ್ಕೊಂಡ್ಬಿಡ್ತಾರೆ. ಓವರ್ ಆಗಲ್ಲ, ಮನಸ್ಸಲ್ಲಿ ಅಷ್ಟು ದುಃಖ ಇದೆ, ಆದರೂ ಕೂಡ ಹೊರಗಡೆ ಈ ಥರ ಒಂಥರ ಆ್ಯಕ್ಟಿಂಗ್ ಮಾಡ್ಕೊಂಡು ಮಾತಾಡ್ತಾ ಇದ್ದೀನಿ. ಅಂದರೆ ಹೆಂಗೆ ಗೊತ್ತಾ, ನನಗೆ ಚೆಚ್ಚಾಕ್ಬೇಕು ಅನ್ನೋಷ್ಟಿದೆ. ಬಟ್ ಏನು ಒಳ್ಳೆ ಟೈಮ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ. ಅದು ನಾನು ಕಲಿಸಲ್ಲ, ಲೈಫೇ ಅವ್ರಿಗೆ ಹೇಳ್ಕೊಡತ್ತೆ ಅನ್ನೋದಕ್ಕೋಸ್ಕರ. ಕರ್ಮ ಬಿಡಲ್ಲ, ಬಿಟ್ಬಿಡು, ಅದ್ರ ಬಗ್ಗೆ ಮಾತಾಡೋದು ಬೇಡ. ಸೊ ಫ್ರೆಂಡ್ಸ್, ಯಾರು ಹೆಂಗಾದರೂ ಇರಲಿ, ಬಟ್ ನಾವು ಮಾತ್ರ
ಕರೆಕ್ಟ್ ದಾರಿಯಲ್ಲಿ ನಿಯತ್ತಾಗಿ ಹೋದರೆ ಲಾಸ್ಟಿಗೆ ನಮ್ಮನ್ನು ಅದೇ ಕಾಪಾಡೋದು. ಅಷ್ಟು ಮಾತ್ರ ನಾನು ನಂಬೋದು, ಇನ್ನೇನು ನಂಬಕ್ಕೆ ಹೋಗಲ್ಲ. ಇವರು ದೊಡ್ಡವರು ಚಿಕ್ಕವರು ಅವ್ರ ಮಾತು ಇವ್ರ ಮಾತು ನಾನು ಕೇಳೋಕ್ಕೆ ಹೋಗಲ್ಲ. ನಮಗೆ ಸರಿ ಅನ್ನಿಸ್ತು, ಅದು ಕರೆಕ್ಟಾಗಿದೆ ಅಂದರೆ ನಾವು ಅದನ್ನು ಫಾಲೋ ಮಾಡ್ತೀವಿ. ಓಕೆನಾ? ನಮ್ಮ ಮತ್ತೆ ಬಂದು ತುಂಬಾ ಖುಷಿ ಆಯಿತು. ಸೊ ಅವ್ರು ರೆಸ್ಟ್ ಮಾಡ್ತಾ ಇದ್ದಾರೆ. ಇನ್ನೊಂದೇನು ಗೊತ್ತಾ ರಾಜು, ಆರಾಮಾಗಿ ಅವರು ಬಾತ್ರೂಮ್ಗೆ ಹೋಗ್ತಾ ಇದ್ದಾರೆ. ಇನ್ನೂ ಚೆನ್ನಾಗಾಗ್ಬಿಟ್ರೆ ಅವರು ಒನ್ ಡೇಲೇ ನಮಗೆ ಎಷ್ಟು ಧೈರ್ಯ ಬಂತು ಗೊತ್ತಾ. ಅಲ್ಲಿ ಏನಿತ್ತು ಇದರಲ್ಲಿ ನರ್ಸಿಂಗ್ ಹೋಮಲ್ಲಿ 3 ಸ್ಟೆಪ್ಸ್ ಇದೆ. ಅವ್ರಿಗೆ ಹತ್ತಕ್ಕಲ್ಲಿ ಸ್ವಲ್ಪ ಡಿಫಿಕಲ್ಟ್ ಆಗೋದು. ಮೇ ಬಿ ಇಲ್ಲಿ ಚೆನ್ನಾಗಾಗತ್ತೆ ಇನ್ನೂ ಬೇಗ ಅಂತ ಅಂದ್ಕೊಂಡಿದ್ದೀವಿ. ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಆ್ಯಂಡ್ ನಿಮ್ಮ ಲೈಫಲ್ಲಿ ಈ ಥರ ಏನಾದರೂ ನಡೆದಿದ್ರೆ ನಿಮ್ಗೆ ಏನು ಅನ್ನಿಸ್ತು, ನೀವು ಹೇಗೆ ಫೇಸ್ ಮಾಡಿದ್ರಿ ಅನ್ನೋದನ್ನು ಕಾಮೆಂಟ್ ಮಾಡಿ ತಿಳಿಸಿ. ಯಾಕೆಂದ್ರೆ ತುಂಬ ಜನ ಫಾಲೋವರ್ಸ್ ನೋಡ್ತಿರ್ತಾರೆ ಕಾಮೆಂಟ್ಸ್, ಅವ್ರಿಗೂ ಹೆಲ್ಪ್ ಆಗುತ್ತೆ. ನಾಳೆ ಇನ್ನೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.